25ನೇ ವರ್ಷಾಚರಣೆ 25ನೇ ವರ್ಷಾಚರಣೆ ಸಲುವಾಗಿ ಹತ್ರ ಕಡಿಮೆ 50ರಿಂದ 75,000 ವಿದ್ಯಾರ್ಥಿಗಳಿಗೆ ಅದು ರೀಚ್ ಆಗಬೇಕು. ಕಾರ್ಗಿಲ್ ವಸ್ತುಸ್ಥಿತಿ ಒಟ್ಟಾರೆ ಕಂಡು ಬರಬೇಕು. ಒಂದಿಷ್ಟು ತರುಣರು ರಾಷ್ಟ್ರವನ್ನು ಒಪ್ಪಿಕೊಂಡು ತಾಯಿ ಭಾರತೀಯ ಸೇವೆಗೆ ಬರಬೇಕು ಅಂತಕ್ಕಂಥ ಒಂದೇ ಒಂದು ಸಂಕಲ್ಪ ನೀಡಿದಾಗ ಮಿತ್ರ ಇಲ್ಲಿವರೆಗೆ 22 ಕಾಲೇಜುಗಳು ತಿರುಗಾಡಿದ್ವಿ. ಬೆಳಗಾವಿ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ರಾಮನಗರ, ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಒಟ್ಟಾರೆ 22 ಕಾಲೇಜುಗಳು ತಿರುಗಾಡಿದ್ವಿ. ಇವತ್ತು ಯೋಗ ನಾನು ಕಲಿತಂತ ನನಗೆ ಅಕ್ಷರದ ಭಿಕ್ಷೆಯನ್ನು ಕೊಟ್ಟಂತ ಕಾಲೇಜಲ್ಲಿ ನಿಂತ್ಕೊಂಡು ಮಾತನಾಡುವಂತ ಸೌಭಾಗ್ಯ ಮತ್ತು ಹೆಮ್ಮೆ. ಇದಕ್ಕೆ ಮಮ್ಮೂರಿ 45 ನಿಮಿಷ ಸಮಯ ಸಾಧ್ಯ ಇದ್ದಷ್ಟು ಒಳಗಡೆ ಹಾಕುವಂತ ಪ್ರಯತ್ನ ಮಾಡೋಣ. ಅದರ ಜೊತೆಗೆ ಇವತ್ತೇನಾದ್ರೂ ಒಂದು ಹನಿ ಕಣ್ಣೀರು ಬರ್ತಿದ್ರೆ ಸೈನಿಕರ ಸಲುವಾಗಿ ದಯವಿಟ್ಟು ಆ ಕಣ್ಣೀರನ್ನೇ ಅದನ್ನು ಕೂಡ ಇಟ್ಕೋಬೇಡಿ. ಅಕ್ಕಪಕ್ಕದವ್ರು ನೋಡ್ತಾ ಇದ್ರೆ ಕಣ್ಣೀರನ್ನೇ ಇಟ್ಕೋಬೇಡಿ. ಆ ಕಣ್ಣೀರನ್ನ ನೆಲಕ್ಕೆ ಬಿಟ್ಟುಬಿಟ್ರೆ, ನೆಲಕ್ಕೆ ತಾಕಿಬಿಟ್ರೆ, ಭೂಮಿ ತಾಕಿಬಿಟ್ರೆ ಮತ್ತೆ ಮತ್ತೆ ಆ ಕಣ್ಣೀರಿನಿಂದ ಮತ್ತೆ ಮತ್ತೆ ಸಾವಿರಾರು ಸೈನಿಕರು ಈ ದೇಶದಲ್ಲಿ ಹುಟ್ಟಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಿದ್ದಾರೆ. ನಮಸ್ತೆ ಇತಿರಾಜ ವಿವೇಕಾನಂದ ಸೂರ್ಯ ಸಚಿನ್ ಸುಖ ಸ್ವರೂಪಾಯ ಸ್ವಾಮಿ ತಾಪಾಗಿ ರತ್ನಾಕರ ದೌಲಪದಂ ಹಿಮಾಲಯ ಕಿರೀಟಿನಂ ಬ್ರಹ್ಮರಾಜರ್ಷಿ ರತ್ನಾಕರ ಒಂದೇ ಭಾರತ ಮಾತ್ರ ತಾಯಿ ಭಾರತಿಗೆ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಕ್ರಿಸ್ತ ಶಕಪೂರ್ವ 6ನೇ ಶತಮಾನದಲ್ಲಿ ಗೌತಮ ಬುದ್ಧರನ್ನ ಈ ಭೂಮಿಗೆ ಕೊಡುಗೆಯಾಗಿರುವಂತಹ ತಾಯಿ ಮಾಯಾದೇವಿಯನ್ನ, ಕ್ರಿಸ್ತ ಶಕಪೂರ್ವ 6ನೇ ಶತಮಾನದಲ್ಲಿ ಭಗವಾನ್ ಮಹಾವೀರರನ್ನ ಈ ಭೂಮಿಗೆ ಕೊಡುಗೆಯಾಗಿರುವಂತಹ ತಾಯಿ ಕುಶಲಾದೇವಿಯನ್ನ, 12ನೇ ಶತಮಾನದ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನ ಈ ಭೂಮಿಗೆ ಕೊಡುಗೆಯಾಗಿರುವಂತಹ ತಾಯಿ ಬಲರಾಮಿಕೆಯನ್ನ, 17ನೇ ಶತಮಾನದಲ್ಲಿ ಮೊಘಲ್ಶಾಹಿ, ಆದಿಲ್ಶಾಹಿ, ಕುತುಬ್ಶಾಹಿ, ನಿಜಾಂಶಾಹಿ ಹಿಂದೂ ಪರಪದಶಾಹಿ ಸಲುವಾಗಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಈ ಭೂಮಿಗೆ ಕೊಡುಗೆಯಾಗಿರುವಂತಹ ತಾಯಿ ಜೀಜಾಬಾಯಿಯನ್ನ, 18ನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಚಂಡಾಲಿಕ್ಕಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಜನ್ಮ ಕೊಟ್ಟಂತ ತಾಯಿ ಕೆಂಚವಳನ್ನ, 19ನೇ ಶತಮಾನದಲ್ಲಿ ಮಹಾಲಿಂಗ ಯುವ ಸಮೂಹಕ್ಕೆ ಚೈತನ್ಯವನ್ನು ನೀಡಿದಂತ ಶ್ರೀಗಳ ಸಂತ ಸ್ವಾಮಿ ವಿವೇಕಾನಂದರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಭುವನೇಶ್ವರಿ ದೇವಿಯನ್ನ, ಮನೆಯಲ್ಲಿರುವ ಗಣೇಶನನ್ನ ಸಾರ್ವಜನಿಕವಾಗಿ ತಂದು ಸಾರ್ವಜನಿಕ ಗಜಾನನ ಉತ್ಸವಗಳನ್ನು ಆರಂಭ ಮಾಡಿ ಆ ಮೂಲಕ ಬ್ರಿಟಿಷರ ಹೆಡೆಗಳನ್ನು ಕಟ್ಟಿದಂತ ಲೋಕಮಾನ್ಯ ತಿಲಕ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಪಾರ್ವತಿ ದೇವಿಯನ್ನ, ತನ್ನ ಜೀವಿತಾವಧಿಯಲ್ಲಿ 2 ಕೈಲಿಂದ ಶಿಕ್ಷೆಗೊಳಗಾಗಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಸಾವಿರ ಸಂಖ್ಯೆಯ ಸ್ವಾತಂತ್ರ್ಯ ಸೇನಾನಿಗಳನ್ನು ಹುಟ್ಟುಹಾಕಿದಂತ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ರಾಧಾಬಾಯಿಯನ್ನ, ತನ್ನ 24ನೇ ವರ್ಷಕ್ಕೆ ಬ್ರಿಟಿಷರ ನೇಮಕವಾದ ಹಕ್ಕಕ್ಕೆ ಬೇಕಾದ್ರೆ ನೇಮಕವಾದ ಹಕ್ಕಕ್ಕೆ ಮೊತ್ತವನ್ನು ಕೊಟ್ಟು ಭಾರತ ಮಾತೆ ಸಲುವಾಗಿ ಸಮರ್ಪಿತನಾದಂತ ಭಗತ್ ಸಿಂಗ್ರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ವಿದ್ಯಾವತಿಯನ್ನ, ತಾನು ಹುತಾತ್ಮರಾಗ್ತಿರ್ಬೇಕಾದ್ರೆ ಭಾರತ ಮಾತಾ ಕಿ ಜೈ ಹೇಳಿ ಬ್ರಿಟಿಷರ ಒಂದೊಂದು ಗುಂಡೆಯನ್ನು ತಿಂದು ಹುತಾತ್ಮರಾದಂತ ವೀರ ಸಿಂಧು ಲಕ್ಷ್ಮಣರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ನರಸವಳನ್ನ, ದುಶ್ಮನಕ್ಕೂ ಗೋಲಿಯಾ ಮಾಡಿ ಆಜಾದ್ ಆಜಾದಿ ಮಾಡಿಲ್ಲ, ವೈರಿಗಳ ಗುಂಡೆಯನ್ನು ನಾನು ತಿನ್ನೋದಿಲ್ಲ, ನಾನು ಆಜಾದ್ ಆಗಿದ್ದೇನೆ, ಆಜಾದ್ ಆಗಿ ಹುತಾತ್ಮನಾಗುತ್ತಿರೋದು ಇತಿಹಾಸದ ಪುಟದಲ್ಲಿ ಆಜಾದ್ ಆಗಿ ಹುತಾತ್ಮನಾದಂತ ಚಂದ್ರಶೇಖರ್ ಆಜಾದ್ರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಜಗರಾಣಿ ದೇವಿಯನ್ನ, ಈ ದೇಶದಲ್ಲಿ ಆಜಾದಿ ಫೌಜನ್ನು ಕಟ್ಟಿ ಆ ಮೂಲಕ ಬ್ರಿಟಿಷರ ಹೆಡೆಗಳನ್ನು ಕಟ್ಟಿದಂತ ಕೆಚ್ಚಿದೆ ಸುಭಾಷ್ ಚಂದ್ರ ಬೋಸ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಪ್ರಭಾವತಿಯನ್ನ, ಈ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬದುಕಬೇಕು ಅನ್ನೋ ಚಿಂತನೆಯೊಂದಿಗೆ ಈ ದೇಶಕ್ಕೆ ಒಂದು ವಿಶೇಷವಾದಂತಹ ಸಂವಿಧಾನ ಕೊಟ್ಟಂತ ಈ ದೇಶದ ಅನನ್ಯ ರತ್ನ ಯುಗ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಭೀಮಾಬಾಯಿಯನ್ನ, ಈ ದೇಶಕ್ಕೆ ವಿಜ್ಞಾನಿ ರೂಪದಲ್ಲಿ, ಈ ದೇಶಕ್ಕೆ ರಾಷ್ಟ್ರಪತಿ ರೂಪದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಅಸೀಮರನ್ನ, 2016 ಸಂದರ್ಭದಲ್ಲಿ ನಮ್ಮ ನಾಡಿಗಾಗಿ ಹುತಾತ್ಮರಾದಂತ ಸಿಯಾಚಿನ್ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪದವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಬಸವರನ್ನ ಈ ಸಂದರ್ಭದಲ್ಲಿ ಶ್ರದ್ಧಾಪೂರ್ವಕ ಸ್ಮರಿಸಿಕೊಂಡು ಜೊತೆಗೆ ಕ್ಷೇತ್ರದ ಆರಾಧ್ಯ ದೇವರಾದಂತ ಕಾಡಸಿದ್ದೇಶ್ವರ ಪಾದಗಳಿಗೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಮತ್ತೆ ಕಾರ್ಗಿಲ್ ಕದನ ಮತ್ತು ಕಥನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಜೊತೆಗೆ ವಿಶೇಷ ಮತ್ತು ಹೆಮ್ಮೆ ಅಂತಂದ್ರೆ ನನಗೆ ಅಕ್ಷರದ ಭಿಕ್ಷೆಯನ್ನು ಕಲಿಸಿರ್ತಕ್ಕಂಥ ಮತ್ತು ನನಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿ ರಾಷ್ಟ್ರೀಯತೆ ವಿಚಾರಧಾರೆಗಳಿಗೆ ಕಿಚ್ಚು ಹಚ್ಚಿರ್ತಕ್ಕಂಥ MN ಬಲ್ಲೂರು ಸಮಾರ ಪಾದಗಳಿಗೆ ಶ್ರದ್ಧಾಪೂರ್ವಕ ನಮಸ್ಕಾರ ಸಲ್ಲಿಸಿ ಜೊತೆಗೆ ವೇದಿಕೆ ಮೇಲಿದ್ದಂತ ತಮಿಳನ್ನ ಮತ್ತು ರತ್ನಗಳನ್ನ ನಿರ್ಮಾಣ ಮಾಡಲೇಬೇಕು ಅಂತಕ್ಕಂಥ ಚಿಂತನೆಯೊಂದಿಗೆ ಆ ಉಪನ್ಯಾಸ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಂತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಉಪನ್ಯಾಸಕರ ಪಾದಗಳಿಗೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಈ ದೇಶವನ್ನು ಕಟ್ಟಲಿಕ್ಕೆ ನಾನು ಕೂಡ ತಯಾರಿದ್ದೀನಿ ಅಂತಕ್ಕಂಥ ಚಿಂತನೆಯೊಂದಿಗೆ ವೇದಿಕೆ ಮುಂಭಾಗದ ಆಶೆಯಾಗಿರ್ತಕ್ಕಂಥ ನೆಚ್ಚಿನ ತರುಣರಿಗೆ 25 ವರ್ಷಗಳಲ್ಲಿ ದೇಶದಲ್ಲಿ ಯುದ್ಧ ಆಗಿತ್ತು, ಅದಕ್ಕೆ ಕಾರ್ಗಿಲ್ ಯುದ್ಧ ಅಂತ ಕರೆದರು, ಕಾರ್ಗಿಲ್ ವಿಜಯ ದಿವಸ ಅಂತ ಕರೆದರು.
ಮಿತ್ರ, ಅದಕ್ಕಿಂತ ಮುಂಚೆ ದೇಶ ಸಾಕಷ್ಟು ಯುದ್ಧಗಳನ್ನು ನೋಡಿತ್ತು. 47, 48 ಯುದ್ಧ, 62 ಯುದ್ಧ, 65 ಯುದ್ಧ. 1971ರಲ್ಲಿ ನಮ್ಮದಲ್ಲದ ದೇಶ ಮತ್ತೊಂದು ದೇವರ್ಷಿ ರಾಷ್ಟ್ರ ರೂಪ ಮಾಡಲಿಕ್ಕೆ 11,000 ಸಂಖ್ಯೆ ಸೈನಿಕರನ್ನು ಕಳ್ಕೊಂಡು ಬಾಂಗ್ಲಾದೇಶದ ವಿಮೋಚನೆ ಆಗುತ್ತೆ. 1984ರಲ್ಲಿ ಸಿಯಾಚಿನ್ ವಿಮೋಚನೆಗಾಗಿ ಹೋರಾಟ ನಡೆಯಿತು. 99ರಲ್ಲಿ ಕಾರ್ಗಿಲ್ ಯುದ್ಧ ಆಯಿತು. ಸ್ವಾತಂತ್ರ್ಯದ ನಂತರ ಈ ದೇಶದ ಮೇಲೆ 100ಕ್ಕಿಂತ ಹೆಚ್ಚು ಭಯೋತ್ಪಾದನೆ ದಾಳಿಗಳು, ಯಾವ ರೀತಿ ನಿನ್ನೆ ದಾಳಿ ನಡೆದಿತ್ತಲ್ಲ ಅದೇ ರೀತಿ 100ಕ್ಕಿಂತ ಹೆಚ್ಚು ಭಯೋತ್ಪಾದನೆ ದಾಳಿಗಳು. ಅದರಲ್ಲಿ ನಾವು ಕಳ್ಕೊಂಡಿದ್ದು ಹತ್ರ 80,000 ಸಂಖ್ಯೆ ಸೈನಿಕರನ್ನ. ನಿನ್ನೆ ಕಳ್ಕೊಂಡಂತ 5 ಜನ ಯೋಧರು ಹಿಡ್ಕೊಂಡು. ಇದ್ರೆ 47, 48 ಯುದ್ಧ. ಒಂದಿಷ್ಟು ಆ ಯುದ್ಧದ ಕುರಿತು ನೋಡೋದಾದ್ರೆ ದೇಶ ಸ್ವಾತಂತ್ರ್ಯ ತಗೊಂಡು 2 ತಿಂಗಳಾಗಿರಲಿಲ್ಲ. 2 ತಿಂಗಳಲ್ಲಿ ಪಕ್ಕದ ವೈರಾಟದವ್ರು ನಮ್ಮ ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ದಾಳಿ ಮಾಡ್ತಾರೆ. ಅಕ್ಟೋಬರ್ ತಿಂಗಳಲ್ಲಿ ದಾಳಿ ಮಾಡ್ತಿರ್ಬೇಕಾದ್ರೆ ಮೇಜರ್ ಸೋಮನಾಥ್ ಶರ್ಮಾ ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ. 23 ವರ್ಷದ ಮೇಜರ್ ಸೋಮನಾಥ್ ಶರ್ಮಾ ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ. ಹುತಾತ್ಮ ಆಗ್ತಿರ್ಬೇಕಾದ್ರೆ ಇಂಥ ಕೆಚ್ಚೆನಿಂದ ಹೋರಾಟ ಮಾಡಿದ್ರು ಎಡಗೈ ಫ್ರಾಕ್ಚರ್ ಆಗಿತ್ತು. ಕಬಡ್ಡಿ ಆಗ್ತಿರ್ಬೇಕಾದ್ರೆ ಎಡಗೈ ಫ್ರಾಕ್ಚರ್ ಆಗಿತ್ತು. ಫ್ರಾಕ್ಚರ್ ಆದಂತ ಕೈಯನ್ನು ಕಟ್ಕೊಂಡು ಯುದ್ಧ ಭೂಮಿಗೆ ಹೋಗ್ತಾರೆ. ಬಹುಶಃ ನಮಗೆ ಆಗ್ಬಿಟ್ಟಿದ್ರೆ ಎಡಗೈ ಫ್ರಾಕ್ಚರ್ ಆಗಿದೆ, ನಾನು ಯುದ್ಧ ಭೂಮಿಗೆ ಹೋಗೋದಿಲ್ಲ ಅಂತ ಮನೆಯಲ್ಲಿ ಆರಾಮಾಗಿ ಇಟ್ಕೊಳ್ತೀವಿ. ಆದ್ರೆ ಮೇಜರ್ ಸೋಮನಾಥ್ ಶರ್ಮಾ ಅಂತ ಒಂದು ಹೇಳಿಲ್ಲ. ಮೇಜರ್ ಸೋಮನಾಥ್ ಶರ್ಮಾ ಅವರು ವಿರೋಚಿತವಾಗಿ ಹೋರಾಟ ಮಾಡಿ ಯುದ್ಧ ಭೂಮಿಯಲ್ಲಿ ಹುತಾತ್ಮ ಆದ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಜಮ್ಮು ಕಾಶ್ಮೀರ ನಮ್ಮ ಭಾಗವಾಗಿದೆ. 23 ವರ್ಷದ ಒಬ್ಬ ತರುಣ ಜಮ್ಮು ಕಾಶ್ಮೀರದಲ್ಲಿ ಯುದ್ಧಕ್ಕೆ ನಿಲ್ತಾನೆ. ತನ್ನ ಎಲ್ಲ ಸೈನಿಕ ಭಾಗವನ್ನು ಕಟ್ಕೊಂಡು ಬಹಳ ಕ್ಲೋಸ್ ಫೈರಿಂಗ್ ನಡೀತಿತ್ತು. 50 ಅಡಿಯಿಂದ ಕ್ಲೋಸ್ ಫೈರಿಂಗ್ ನಡೀತಿರ್ಬೇಕಾದ್ರೆ ನಮ್ಮ ಜೊತೆ ಇದ್ದಂತ ಎಲ್ಲ ಸೈನಿಕರಿಗೆ ಹುಡುಗಿಸಿರ್ಬೇಕು. ಬಲದಿಂದ ಹುಡುಗಿಸ ಚೋಡ್ನಾ ಅಂತ ಹೇಳಿ ಮುನ್ನುಗ್ತಿರ್ಬೇಕಾದ್ರೆ ತಾನು ಸಾಕಷ್ಟು ಜನ ಸೈನಿಕರನ್ನ ಕಳ್ಕೊಂತ ಮುನ್ನುಗ್ತಿರ್ಬೇಕಾದ್ರೆ ಸೈನ್ಯದಿಂದ ಒಂದು ಕರೆ ಬರ್ತಿರುತ್ತೆ, ಮೇಜರ್ ಸೋಮನಾಥ್ ಶರ್ಮಾ ಪೀಛೆ ಮೇಜರ್ ಸೋಮನಾಥ್ ಶರ್ಮಾ ಹೇಳಿದಂತ ಮಾತಿದೆಯಲ್ಲ, ಆ ಮಾತುಗಳನ್ನ ತರುಣರು ಎದುರು ಕಟ್ಕೋಬೇಕಾಗಿದೆ. ಮೇಜರ್ ಸೋಮನಾಥ್ ಶರ್ಮಾ ಹೇಳ್ತಾರೆ, ನಮ್ಮ ಅಪ್ಪ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ರು, ನನಗಿರ್ತಕ್ಕಂಥ ಒಬ್ಬನೇ ಮಾನ ಮಿಲಿಟರಿ ಕೆಲಸ ಮಾಡ್ತಿದ್ದಾರೆ, ನನಗಿರ್ತಕ್ಕಂಥ ಒಬ್ಬರೇ ತಂಗಿ ಮಿಲಿಟರಿ ಕೆಲಸ ಮಾಡ್ತಿದ್ದಾರೆ, ನನಗಿರ್ತಕ್ಕಂಥ ಒಬ್ಬರೇ ತಮ್ಮ ಮಿಲಿಟರಿ ಕೆಲಸ ಮಾಡ್ತಿದ್ದಾರೆ, ನನಗೆ ಹೆಣ್ಣು ಕೊಟ್ಟಂತ ಮಾಮ ಕೂಡ ಮಿಲಿಟರಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಹಿಂದೂಗಳು ಪ್ರಶ್ನೆ ಇಲ್ಲ. ಒಂದು ನಾನು ಯುದ್ಧದಲ್ಲಿ ಮುನ್ನುಗ್ಗಿ ಇಲ್ಲದೆ ಇದ್ರೆ ಅದೇ ತಿರುವನ್ನು ಸುತ್ತಕೊಂಡು ನೆರವಾಗಿ ಮನೆಗೆ ಬರ್ತೀನಿ. ಮೇಜರ್ ಸೋಮನಾಥ್ ಶರ್ಮಾ ಮುನ್ನುಗ್ತಿರ್ಬೇಕಾದ್ರೆ ಪಾಕಿಸ್ತಾನ ಸೈನಿಕರಾಗಿದ್ದ ಒಂದು ಮೋಟಾರ್ ದಾಳಿಗೆ ತುತ್ತಾಗಿ ಅವರ ಶರೀರ 4-5 ಪೀಸ್ಗಳಾಗಿ ಹೋಗುತ್ತೆ. 4-5 ದಿನಗಳ ನಂತರ ಇಡೀ ಶರೀರವನ್ನು ಕ್ರೋಢೀಕರಣ ಮಾಡಿಕೊಂಡು ಅವ್ರ ಮನೆಗೆ ತಂದಿರ್ತಾರೆ. ಅವ್ರ ಮನೆಗೆ ತಂದಾಗ ಅವ್ರ ಅಪ್ಪ ಹೇಳ್ತಾರೆ ಅಂತ ಅಭಿಮಾನ ಮಾತುಗಳು ಹೇಳ್ತಾರೆ. ಮೇಜರ್ ಸೋಮನಾಥ್ ಶರ್ಮಾ ಅಪ್ಪ ಹೇಳ್ತಾರೆ, ನಮ್ಮ ಮನೆಯಿಂದ ಸಾಹಸದ ಕೆಲಸವನ್ನು ಯಾರು ಮಾಡಿಲ್ಲ, ಇವತ್ತು ನನ್ನ ಮಗ ಸೋಮನಾಥ್ ಮಾಡಿಬಿಟ್ಟು ಅಂತೇಳಿ ಮಗಳಿಗೆ ಹಾಕಿದಂತ ಟೋಪಿಯನ್ನು ತಾನು ಹಾಕೊಂಡು ಮಗನಿಂದ ಹೇಳ್ಕೊಂಡು ಜೈ ಹೇಳ್ತಾರೆ. ಏನ್ ತಾಕತ್ತಿನ ಕೆಲಸ. ಇಂಥದ ಘಟನೆಗಳು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಡೆಯುತ್ತೆ. ಮೇಜರ್ ಸೋಮನಾಥ್ ಶರ್ಮಾ ವಿರೋಚಿತವಾಗಿ ಹೋರಾಟ ಮಾಡಿ 47-48ರಲ್ಲಿ ಹುತಾತ್ಮರಾದ ಕಾರಣಕ್ಕಾಗಿ ಈ ದೇಶದ ಮೊಟ್ಟ ಮೊದಲ ಪರಮಚಕ್ರ ಪ್ರಶಸ್ತಿಯನ್ನ ಮೇಜರ್ ಸೋಮನಾಥ್ ಶರ್ಮಾ ಕೊಡ್ತಾರೆ. ಈ ದೇಶದ ಕೊನೆಯ ಪರಮಚಕ್ರ ಪ್ರಶಸ್ತಿಯನ್ನ ಯೋಗೇಂದ್ರ ಸಿಂಗ್ ಯಾದವ್ ಕೊಡ್ತಾರೆ. ಯೋಗೇಂದ್ರ ಸಿಂಗ್ ಯಾದವ್ 2019 ಸಂದರ್ಭದಲ್ಲಿ ಇದೇ ಎಸ್ಆರ್ ಮೈದಾನಕ್ಕೆ ಬಂದಿದ್ರು. ಎಸ್ಆರ್ ಮೈದಾನಕ್ಕೆ ಕರೆಸಿದ್ವಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರ್ಯಾರು ಗುಂಡೊಡಿಸ್ಕೊಂಡು ಹುತಾತ್ಮರಾಗಿದ್ರು, ಯೋಧರು ಯಾರ್ಯಾರು ಗುಂಡೊಡಿಸ್ಕೊಂಡು ಹುತಾತ್ಮರಾಗಿದ್ರು, ಯೋಧರ ಸಮಾಧಿಗಳಿಗೆ ಹೋಗಿ ಮಣ್ಣಾಟದಲ್ಲಿ ಹೋಗಿದ್ವಿ. ಆ ಮಣ್ಣಾಟದ ಜೊತೆಗೆ ಜಮಖಂಡಿಯಲ್ಲಿ 1950 ಹುತಾತ್ಮ ಚಂದ್ರು ಸಿಂಗ್ ಸಮಾಧಿಯಿಂದ, ವೀರ ಸಿಂಧು ಲಕ್ಷ್ಮಣ ಸಮಾಧಿಯಿಂದ, ಹಲಗಿ ಬೇಡರ ಸಮಾಧಿಯಿಂದ, ಜಮಖಂಡಿಗೆ ಪಟೋಟರ್ ಮಹಾರಾಜರ ಸಮಾಧಿಯಿಂದ, ಜೊತೆಗೆ ಅಸ್ಪೃಶ್ಯತೆಯಿಂದ ಹೋರಾಟ ಮಾಡಿದಂತ ವಿಠಲ್ ರಾಮಜಿ ಸಿಂಧೆ ಅಂತಕ್ಕಂಥ ಮಹರ್ಷಿ ವಿಠಲ್ ರಾಮಜಿ ಸಿಂಧೆ ಅವರ ಸಮಾಧಿಯಿಂದ, ಜೊತೆಗೆ ಮುಧೋಳದ ರಾಜ ಮಹಾರಾಜರ ಗೋಪಿಗಳ ಸಮಾಧಿಯಿಂದ, ರಮಣನ ಸಮಾಧಿಯಿಂದ, ಕೂಡಲ ಸಂಗಮ ಬಸವಣ್ಣವರ ಸಮಾಧಿಯಿಂದ, ಒಟ್ಟಾರೆ ಈ ರೀತಿ ಮೃತಿಕೆ ತಂದು ಆ ಮೃತಿಕೆಯನ್ನು ಮೆರವಣಿಗೆ ಮಾಡಿದ್ವಿ. ಆ ಕಾರ್ಯಕ್ರಮದ ಸಮಾರೋಪಕ್ಕೆ ಮುಖ್ಯ ಅತಿಥಿಗಳಾಗಿ ಯೋಗೇಂದ್ರ ಸಿಂಗ್ ಯಾದವ್ ಕರೆಸಿದ್ವಿ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ 16 ವರ್ಷ 7 ತಿಂಗಳಿಗೆ ಮಿಲಿಟರಿಗೆ ಹೋಗ್ತಾರೆ. ಅಪ್ಪ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ರು, ಅಣ್ಣ ಆರ್ಟಿಲರಿಯಲ್ಲಿ ಕೆಲಸ ಮಾಡ್ತಿದ್ರು. ಹಾಗಾಗಿ ನಾನು ಕೂಡ ಯೂನಿಫಾರ್ಮ್ ಹಾಕಲೇಬೇಕು ಅಂತೇಳಿ ಹಠಕ್ ಬಿದ್ದು ಯೂನಿಫಾರ್ಮ್ ಹಾಕ್ತಾರೆ. ಯೂನಿಫಾರ್ಮ್ ಹಾಕಿ ತರಬೇತಿ ಮುಗಿದಿತ್ತು. ದೇಶ ಕಾರ್ಗಿಲ್ ಯುದ್ಧ ಘೋಷಣೆ ಮಾಡಿತ್ತು. ಕಾರ್ಗಿಲ್ ಯುದ್ಧಕ್ಕೆ ಅವರನ್ನ ಡೆಪ್ಲಾಯ್ ಮಾಡ್ತಾರೆ. ಕಾರ್ಗಿಲ್ ಯುದ್ಧಕ್ಕೆ ಹೋಗ್ತಾರೆ. 18 ಜನ ಸೈನಿಕರನ್ನ 18 ಗ್ರೆನೇಡ್ಗೆ ಸೇರ್ಕೊಂಡಿದ್ರು. 18 ಜನ ಸೈನಿಕರನ್ನು ಕಟ್ಕೊಂಡು ರಾತ್ರಿ 7:30 ಹತ್ರ 15-20 ಸಾವಿರ ಅಡಿಗಳ ಎತ್ತರದ ದೊಡ್ಡ ಪರ್ವತಗಳನ್ನು ಹತ್ತಿದ್ರು. ಪರ್ವತ ಹತ್ತಿರಬೇಕಾದ್ರೆ 25-30 kg ಭಾರವನ್ನು ಹೊತ್ತುಕೊಂಡು ಹತ್ತಿದ್ರು. ಭಾರ ಹೊತ್ಕೊಂಡು ಹತ್ತಿರ್ಬೇಕಾದ್ರೆ 7 ಜನ ಸೈನಿಕರು ಮೇಲ್ಗಡೆ ಹತ್ತಿರ್ತಾರೆ. 8ನೇ ಸೈನಿಕ ಹತ್ತಿರ್ಬೇಕಾದ್ರೆ ಪಾಕಿಸ್ತಾನ ಸೈನಿಕರಿಗೆ ಎಚ್ಚರವಾಗಿ ಪಾಕಿಸ್ತಾನ ಸೈನಿಕರು ಊಟ ಹಾಕಲಿಕ್ಕೆ ಶುರು ಮಾಡಿದಾಗ 7 ಜನ ಸೈನಿಕರು ಮೇಲ್ಗಡೆ ಹಾಕ್ತಾರೆ.
11 ಜನ ಸೈನಿಕರು, ಅವ್ರ ಜೊತೆಗಿದ್ದಂತ 11 ಜನ ಸೈನಿಕರು ಕೆಳಗೆ ಹೋಗ್ತಾರೆ. ಮೇಲ್ಗಡೆ ಗುಡ್ಡ ಹತ್ತಿ ನೋಡ್ತಾರೆ, ಟೈಗರ್ ಇಲ್ಲಿ ಗೆಲ್ತಿದ್ರು. ಮೇಲ್ಗಡೆ ಗುಡ್ಡ ಹತ್ತಿ ನೋಡ್ತಾರೆ, ಬಹಳ ದೊಡ್ಡ ಪ್ರಮಾಣದ ಪಾಕಿಸ್ತಾನಿ ಸೈನಿಕರಿದ್ರು. 700ಕ್ಕಿಂತ ಹೆಚ್ಚು ಪಾಕಿಸ್ತಾನಿ ಸೈನಿಕರಿದ್ರು. ಅವ್ರ ಎದುರಿಗೆ ಇದ್ದುದು ಕೇವಲ ಭಾರತದ 7 ಜನ ಸೈನಿಕರು. ಈ ದೇಶದ ಕ್ಷಾತ್ರ ಹೇಗಿದೆ ಅಂತಂದ್ರೆ ಮಿತ್ರ 7 ಜನ ಸೈನಿಕರು ಯಾವುದಕ್ಕೂ ಸಂಕೋಚ ಪಡಲಿಲ್ಲ. ಪಾಕಿಸ್ತಾನ ಸೈನಿಕರ ಜೊತೆಗೆ ನೇರಾನೇರ ಯುದ್ಧಕ್ಕೆ ನಿಲ್ತಾರೆ. 135 ಪಾಕಿಸ್ತಾನಿ ಸೈನಿಕರನ್ನ ಅಲ್ಲೇ ಕೊಚ್ಚಾಕ್ತಾರೆ. ಅದು ಈ ದೇಶದ ಸೈನಿಕರ ತಾಕತ್ತು. ಕೊಚ್ಚಾಕಿ ಮುನ್ನುಗ್ತಿರ್ಬೇಕಾದ್ರೆ 6 ಜನ ಸೈನಿಕರನ್ನ ನೋಡ್ತಾರೆ. ಯೋಗೇಂದ್ರ ಸಿಂಗ್ ಯಾದವ್ ಕೊನೆಗೆ ಬಿಟ್ಟಿದ್ದು ಯೋಗೇಂದ್ರ ಸಿಂಗ್ ಯಾದವ್ ಮಾತ್ರ. ಯೋಗೇಂದ್ರ ಸಿಂಗ್ ಯಾದವ್ ಮಾತ್ರ ಹೇಳ್ತಾರೆ, ಕೇವಲ 19 ವರ್ಷದ ಒಬ್ಬ ತರುಣನ ತಾಕತ್ ಹಿಂಗಿಂತಂದ್ರೆ ಪಾಕಿಸ್ತಾನ ಸೈನಿಕರು ಬರ್ತಿರ್ಬೇಕಾದ್ರೆ ಸತ್ತವರಂತೆ ಬೀಳ್ತಾರೆ. ಇದ್ದಾಗ ಪಾಕಿಸ್ತಾನ ಸೈನಿಕರು ದೊಡ್ಡ ಪ್ರಮಾಣದಲ್ಲಿ ಬರುವಂತಹ ಪಾಕಿಸ್ತಾನ ಸೈನಿಕರು ಅವ್ರ ಮೇಲೆ ನಡೀತಾರೆ, ಬೂಟಿಂದ ಒದಿತಾರೆ, ಹೊಡಿತಾರೆ, ಬಾಯಲ್ಲಿ ಬೂಟ್ ಇಡ್ತಾರೆ, ಅಶ್ಲೀಲ ಶಬ್ದಗಳನ್ನು ಬಳಸ್ತಾರೆ. ಮಿತ್ರರು ಇಷ್ಟೇ ಅಲ್ಲ, 23 ಗುಂಡೇಟುಗಳನ್ನು ಯೋಗೇಂದ್ರ ಸಿಂಗ್ ಯಾದವ್ ಮಾಡ್ತಾರೆ. ಇಡೀ ಶರೀರ ತೂತು ಬಿದ್ದಿತ್ತು, 23 ಗುಂಡೇಟನ್ನ ತಿಂದಂತ ಯೋಗೇಂದ್ರ ಸಿಂಗ್ ಯಾದವ್ ಎಲ್ಲವನ್ನ ಸಹಿಸಿಕೊಂಡು ಅಲ್ಲೇ ಬಿದ್ದಿದ್ರು. ಅಲ್ಲಿಂದ ಪಾಕಿಸ್ತಾನ ಸೈನಿಕರು ಹೋಗ್ತಿರ್ಬೇಕಾದ್ರೆ ಒಬ್ಬದನ್ನ ನೋಡಿದಂತ ಯೋಗೇಂದ್ರ ಸಿಂಗ್ ಯಾದವ್ ತಮ್ಮ ಕೈಯಲ್ಲಿದ್ದಂತ ಒಂದು ಜೀವಂತ ಕನ್ನಡ ತೆಗೆದುಕೊಂಡು ಎದ್ದು ನಿಲ್ತಾರೆ. ಇಡೀ ಶರೀರದಿಂದ ರಕ್ತ ಪುಟಿದಿತ್ತು. ಜೀವಂತ ಕನ್ನಡ ತೆಗೆದುಕೊಂಡು ಪಾಕಿಸ್ತಾನ ಸೈನಿಕರ ಮೇಲೆ ಭಾರತ ಮಾತಾ ಕಿ ಜೈ ಹೇಳುವಂತ ಜೀವಂತ ಕನ್ನಡವನ್ನು ಹಾಕ್ಬಿಡ್ತಾರೆ. ಅಲ್ಲಿಂದ ಪಾಕಿಸ್ತಾನ ಸೈನಿಕರು ಕಾಲ್ಕಿಟ್ಬಿಟ್ರು. ಈ ವಿಷಯವನ್ನು ಹೇಗಾದ್ರೂ ಮಾಡಿ ನನ್ನ ಸೈನ್ಯ ವ್ಯವಸ್ಥೆಗೆ ತಿಳಿಸಲೇಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಯೋಗೇಂದ್ರ ಸಿಂಗ್ ಯಾದವ್ ಜೀವವನ್ನು ಅನುಕೊಂಡು ಇಟ್ಕೊಂಡು 20,000 ಅಡಿಗಳಿಂದ ಜೈತಾ ಕೆಳಗಡೆ ಬಂದು ತಮ್ಮ ರೆಜಿಮೆಂಟ್ ಹತ್ತಿರ ಬಿಡ್ತಾರೆ. ಮೇಜರ್ ತುಷಾರ್ ಸಿಂಗ್ ಠಾಕೂರ್ ಅವರು ಶರೀರ ನೋಡ್ತಾರೆ. ಶರೀರ ನೋಡಿದ ನಂತರ ಬಟನ್ ಬೀಚ್ ನೋಡ್ತಾರಂತೆ. ಇಡೀ ಶರೀರಕ್ಕೆ ತೂತುಗಳು ಬಿದ್ದುಬಿಟ್ಟಿದ್ದು. ತಕ್ಷಣ ಇವರನ್ನ ದವಾಖಾನೆಗೆ ಒಯ್ಯಬೇಕು ಅಂತ ಹೇಳ್ತಾರಂತೆ. ಯೋಗೇಂದ್ರ ಸಿಂಗ್ ಯಾದವ್ ಬೈದ ಮಾತಿದೆಯಲ್ಲ, ಸರ್ ಮೈ ಬರೀತು ಕ್ಯಾ ಹುವಾ, ದೇಶ ಬಚನಾ ಚಾಹಿಯೆ. ನಾನು ಸತ್ತು ಪರವಾಗಿಲ್ಲ, ಹೇಳ್ತಾ ಯೋಗೇಂದ್ರ ಸಿಂಗ್ ಯಾದವ್ ಕೋಮಾಕ್ಕೆ ಹೋಗ್ತಾರೆ. ಕೋಮಾದಿಂದ ಎದ್ದು ಬಂದಾಗ ದೇಶ ಕಾರ್ಗಿಲ್ ಯುದ್ಧ ಗೆದ್ದಿತ್ತು. ಈ ದೇಶದ ಕೊನೆಯ ಪರಮ ಚಕ್ರ ಪ್ರಶಸ್ತಿಯನ್ನ ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಕೊಡ್ತಾರೆ. ಮಿತ್ರ ಇದೇ ಮೈದಾನದಲ್ಲಿ ನಿಂತ್ಕೊಂಡು 40,000 ಜನರನ್ನು ಉದ್ದೇಶಿಸಿ ಮಾತನಾಡ್ತಿದ್ರು. 3 ತಾಸುವರೆಗೆ ನಡೆದಂತ ಕಾರ್ಯಕ್ರಮ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಆ ಕಾರ್ಯಕ್ರಮಕ್ಕೆ ಇನ್ನೊಬ್ಬರ ಅತಿಥಿಗಳಾಗಿ ಡಾಕ್ಟರ್ ನವೀನ್ ನಾಗಪ್ಪನ್ನು ಕರೆಸಿದ್ವಿ. ಯೋಗೇಂದ್ರ ಸಿಂಗ್ ಯಾದವ್ ಅವರು ನಿಂತ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಹೇಳ್ತಾರೆ, ನಾನು ಸೈನ್ಯಕ್ಕೆ ಹೋಗ್ತಿರ್ಬೇಕಾದ್ರೆ ನನ್ನ ತಾಯಿ 5 ರೂಪಾಯಿ 5 ಕಾಯಿನ್ಗಳನ್ನು ಕೊಟ್ಟಿದ್ದು. 5 ಕಾಯಿನ್ಗಳನ್ನು ಪಾಕೆಟ್ ಅಲ್ಲಿ ಜೋಪಾನಾಗಿ ಇಟ್ಕೊಂಡಿದ್ದೆ. ಹಾಗಾಗಿ ಪಾಕಿಸ್ತಾನ ಸೈನಿಕರು ಒಂದೇ ಒಂದು ಗುಂಡು ನಾನು ಏನೇ ಹೋಗ್ತಿರ್ಲಿಲ್ಲ. ನನ್ನ ತಾಯಿಯ ಋಣಾನ ಜೊತೆಗಿತ್ತು, ಭಾರತ ಮಾತೆಯ ಋಣಾನ ಜೊತೆಗಿತ್ತು. ಹಾಗಾಗಿ ಇವತ್ತು ಬಣ್ಣಾಟಿಯಲ್ಲಿ ನಿಂತ್ಕೊಂಡು ನಾನು ಮಾತನಾಡ್ತಿದ್ದೀನಿ ಅಂತ ಯೋಗೇಂದ್ರ ಸಿಂಗ್ ಯಾದವ್ ಹೇಳ್ತಾರಲ್ಲ. 19 ವರ್ಷದ ಒಬ್ಬ ತರುಣ ಈ ದೇಶದ ಅತ್ಯುನ್ನತ ಪ್ರಶಸ್ತಿ ಪಡೆಯುತ್ತಿದೆಯಲ್ಲ, ಕಲ್ಪನೆ ಮಾಡ್ಕೊಂಡು ಇವತ್ತಿನ 19 ವರ್ಷದ ತರುಣರು. ನಮ್ಮಪ್ಪ ನನಗೆ ಬೇಕಾಗಿದ್ದ ಪ್ಯಾಂಟ್ ಕೊಡಿಸಲಿಲ್ಲ, ಟಿ ಶರ್ಟ್ ಕೊಡಿಸಲಿಲ್ಲ, ಜುಮ್ಕಿ ಕೊಡಿಸಲಿಲ್ಲ, ಕಾಲಲ್ಲಿ ಚೈನ್ ಕೊಡಿಸಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಎಷ್ಟು ಶೇಡನ್ನು ನೋಡಿದ್ದೀವಿ. ನಮ್ಮಪ್ಪ ನನಗೆ ಬೇಕಾಗಿದ್ದು ಕೊಡಿಸಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಎಷ್ಟೋ ಶೆಂಡರ ಮಧ್ಯೆ ಒಬ್ಬ ಹುಡುಗ 19 ವರ್ಷಕ್ಕೆ ಈ ದೇಶದ ಅತ್ಯುನ್ನತ ಪ್ರಶಸ್ತಿ ಪಡೆದಿದ್ದಿಲ್ಲ. ಇವತ್ತು ನಮ್ಮ ನಾಯಕರು ಒಪ್ಕೊಳ್ಳೋದ್ರೆ ಅಂತವರ ನಾಯಕರು ಒಪ್ಕೋಬೇಕಲ್ಲ. 3 ತಾಸಿನ ಪಿಕ್ಚರ್ ಹೀರೋಯಿನ್ಗಳು, ರೀಲ್ಸ್ ದಲ್ಲಿ ಬರ್ತಕ್ಕಂಥವ್ರು, ವಿಡಿಯೋದಲ್ಲಿ ಬರ್ತಕ್ಕಂಥವ್ರು, ಚಿತ್ರದಲ್ಲಿ ಬರ್ತಕ್ಕಂಥ ಹೀರೋಯಿನ್ಗಳು ಯಾವತ್ತೂ ನಮ್ಮ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ನಾಯಕರಾಗಬೇಕಾದವರು ದೇಶದ ಸಲುವಾಗಿ, ದೇಶದ ಹಿತಕ್ಕಾಗಿ, ಈ ದೇಶದ ತ್ರಿವರ್ಣಧ್ವಜಕ್ಕಾಗಿ, ಈ ದೇಶದ ಮಣ್ಣಿಗಾಗಿ ಯಾವಾಗ ಸಾಯಲಿಕ್ಕೆ ಅವಕಾಶ ಸಿಗುತ್ತೋ ಅವಾಗ ಗುಂಡಿಸ್ಕೊಂಡು ವೈದ್ಯರಿಂದ ಗುಂಡಿಸ್ಕೊಂಡು ರಾಷ್ಟ್ರದ ಹಿತಕ್ಕಾಗಿ ನಾನು ಅರ್ಪಣೆ ಆಗ್ತೀನಿ ಅಂತಕ್ಕಂಥ ಸೈನಿಕರು ನನಗೆ ಹೇಳಾಗುತ್ತಾರೆ. ಅಂತವ್ರನ್ನ ಹೀರೋ ಅಂತ ಒಪ್ಕೋಬೇಕಾಗಿದೆ. ಕಾರ್ಗಿಲ್ ಸಂದರ್ಭದಲ್ಲಿ ಒಂದು ಮುಂಬೈಗೆ ಒಂದು ಘಟನೆ ನಡೆದಿತ್ತು. ಇವತ್ತು ಹೀರೋ ಅನ್ನೋದಕ್ಕೆ ಯಾಕೆ ಇವತ್ತು ಹೀರೋ ಅನ್ನೋದಕ್ಕೆ ಒಳ್ಳೆ ಡೆಫಿನಿಷನ್ ಕೊಡಬೇಕಾಗಿದೆ ಅಂದ್ರೆ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮುಂಬೈಯಲ್ಲಿ ಒಂದು ಘಟನೆ ನಡೆದಿತ್ತು. ಕಾರ್ಗಿಲ್ ಯುದ್ಧ ನಡೀತಿತ್ತು. ಕಾರ್ಗಿಲ್ ಯುದ್ಧ ನಡೀತಿರ್ಬೇಕಾದ್ರೆ 527 ಜನ ಯೋಧರನ್ನು ಕಳ್ಕೊತೀವಿ. 1363 ಜನ ಯೋಧರು ತಮ್ಮ ಕೈಗಳನ್ನು ಕಳ್ಕೊಂಡ್ರು. ಅದೆಷ್ಟೋ ಸೈನಿಕರು 2 ಕೈಗಳನ್ನು ಕಳ್ಕೊಂಡ್ರು. ಅದೆಷ್ಟೋ ಸೈನಿಕರು ಒಬ್ಬರು ಕಾಲನ್ನು ಕಳ್ಕೊಂಡ್ರು. ಅದೆಷ್ಟೋ ಸೈನಿಕರು 2 ಕಾಲನ್ನು ಕಳ್ಕೊಂಡಿದ್ರು, ಕಣ್ಣುಗಳನ್ನು ಕಳ್ಕೊಂಡಿದ್ರು. ಇದೆಲ್ಲ ಮತ್ತೆ ಒಂದಿಷ್ಟು ತರುಣರು, ರಾಷ್ಟ್ರಭಕ್ತಿ ಇಟ್ಕೊಂಡಂತ ಒಂದಿಷ್ಟು ತರುಣರು ಮುಂಬೈಯಲ್ಲಿ ಮನೆಗೆ ಹೋಗಿ ಒಂದಿಷ್ಟು ಹಣವನ್ನು ಸಂಗ್ರಹ ಮಾಡ್ತಿದ್ರು. ಸಂಗ್ರಹ ಮಾಡಿದಂತ ಹಣವನ್ನ ಹುತಾತ್ಮ ನಿಧಿಗೆ ಸಮರ್ಪಣೆ ಮಾಡಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಮುಂಬೈ ಮನೆಗೆ ಹೋಗಿರ್ತಾರೆ. ಮುಂಬೈ ಮನೆಗೆ ಹೋದಾಗ ಡಬ್ಬಿಯನ್ನು ತೆಗೆದುಕೊಂಡಾಗ ಅವರ ಅಪ್ಪ 1,000 ರೂಪಾಯಿ ಹಾಕ್ತಾರೆ ಡಬ್ಬಿಯಲ್ಲಿ. ಪಕ್ಕದಲ್ಲಿ ನಿಂತ 13 ವರ್ಷದ ಹುಡುಗಿ ಅಪ್ಪ ನಮ್ಗೆ ಕೇಳ್ತಾರಂತೆ, ಅಪ್ಪ ಡಬ್ಬಿಯಲ್ಲಿ 1,000 ರೂಪಾಯಿ ಎತ್ತಕ್ಕಾಗಿ ಹಾಕಿದ್ವು ಅಂತಂದಾಗ ಅಪ್ಪ ಹೇಳ್ತಾರಂತೆ, ಕಾರ್ಗಿಲ್ ಯುದ್ಧ ನಡೀತಿದೆ ಮಗಳೇ,
ದೇಶದ ಸಲುವಾಗಿ ನಮ್ಮ ಸೈನಿಕರು ಹುತಾತ್ಮರಾಗ್ತಿದ್ದಾರೆ. ಆ ಸೈನಿಕರಿಗೆ ಏನಾದರೂ ಮಾಡಬೇಕು ಅಂತೇಳಿ ದೇಶದ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಾನು 1,000 ರೂಪಾಯಿ ಡಬ್ಬಿಗೆ ಹಾಕ್ತಿದ್ದೀನಿ ಅಂದಾಗ ಪಕ್ಕದಲ್ಲಿರೋ ತಪ್ಪಿಗೆ ಆಲೋಚನೆ ಮಾಡ್ತಾ ಇರ್ತೆ. ಅಪ್ಪ ತಮ್ಮ ಕರ್ತವ್ಯ ನಿರ್ವಹಿಸ್ಬಿಟ್ರು, ನಾನು ನನ್ನ ಕರ್ತವ್ಯ ನಿರ್ವಹಿಸಬೇಕು ಅಂತ ಹೇಳಿ ಅಂದಾಗ ಹುಡುಗಿ ವಯಸ್ಸು ಕೇವಲ 10. ಹುಡುಗಿ ಆಲೋಚನೆ ಏನಿತ್ತು ಅಂತಂದ್ರೆ ದಿನನಿತ್ಯ ಮುಂಬೈ ಟೈಮ್ನಲ್ಲಿ ಸ್ಕೂಲ್ಗೆ ಹೋಗ್ತಿದ್ಲು. 100 ದೇಶಭಕ್ತಿ ಹಾಡುಗಳನ್ನ ಕಂಠಪಾಠ ಮಾಡ್ತಾರೆ. ಕಂಠಪಾಠ ಮಾಡಿದಂತ ಎಲ್ಲ ಹಾಡುಗಳನ್ನ ದಿನನಿತ್ಯ ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಜನರ ಮುಂದೆ ಹಾಡ್ತಾ ಜನರ ಹತ್ರ ಭಿಕ್ಷೆ ಬಿಡ್ತಾರೆ. ಭಿಕ್ಷೆ ಬೇಡಿ 45,000 ರೂಪಾಯಿಗಳನ್ನ ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡಿದಂತ 45,000 ರೂಪಾಯಿಗಳನ್ನ ಹುತಾತ್ಮರಿಗೆ ಸಮರ್ಪಣೆ ಮಾಡಿದ ಜಯಂತಿ ಅಂತಲ್ಲ ಅಂತವನ್ನ ನಾಯಕ ಆಗ್ತಾನೆ. ಅಂತವ್ ನಾಯಕ ಆಗ್ತಾನೆ. ಯಾರನ್ನ ಕಂಡ್ರೆ ಸಮಾಜ ನಿಕೃಷ್ಟವಾಗಿ ಗುರುತಿಸ್ತಿತ್ತು. ಮುಂಬೈ ಮತ್ತು ದೆಹಲಿಯ ರೆಡ್ ಲೈಟ್ ಏರಿಯಾದಲ್ಲಿ ತಮ್ಮ ದೇಹವನ್ನು ಮತ್ತೊಬ್ಬರಿಗೆ ಮಾರ್ಕೊಂಡು ಬದುಕುವಂತ ತಾಯಿಗಳು ಯಾರನ್ನ ಕಂಡ್ರೆ ಸಮಾಜ ನಿಕೃಷ್ಟವಾಗಿ ಅವರಿಗೆ ಬಟ್ ಮಾಡಿತ್ತು. ಅಂತ ನಿಕೃಷ್ಟ ತಾಯಿಗಳು ನಿಜ ಮುಂದುವರ್ತಾರೆ. ನಮ್ಮ ಸೈನಿಕರ ಸಲುವಾಗಿ ನಾವು ಏನಾದ್ರು ಮಾಡ್ತೀವಿ ಅಂತೇಳಿ ತಮ್ಮ ದೇಹವನ್ನ ಮಾರ್ಕೊಂಡು ಬಂದಂತ ದುಡ್ಡನ್ನು ಸಂಗ್ರಹ ಮಾಡಿ 30,000 ರೂಪಾಯಿ ಸಂಗ್ರಹ ಮಾಡಿ 30,000 ರೂಪಾಯಿನ ಹುತಾತ್ಮರಿಗೆ ಸಮರ್ಪಣೆ ಮಾಡಿದ ಜಯಂತಿ ಇರ್ತಲ್ಲ ತಾಯಿಗಳು. ರಾಜಸ್ಥಾನ ತನ್ನ ಮದುವೆ ಸಲುವಾಗಿ 5 ಲಕ್ಷ ರೂಪಾಯಿ ಹಣವನ್ನ ಸಂಗ್ರಹ ಮಾಡಿಕೊಂಡಿದ್ದ. 5 ಲಕ್ಷ ರೂಪಾಯಿನ ಒಂದೇ ದಿನದಲ್ಲಿ ಖರ್ಚು ಮಾಡಿ ನಾನು ಮದುವೆ ಆಗೋದ್ರಲ್ಲಿ ಹೇಗಿದೆ ಅಂತ ಹೇಳುವಾಗ 5 ಲಕ್ಷ ರೂಪಾಯಿಗಳನ್ನ ಹುತಾತ್ಮರಿಗೆ ಸಮರ್ಪಣೆ ಮಾಡಿ 100 ರೂಪಾಯಿಗಳಲ್ಲಿ ಹಾರ ಬದಲಾಯಿಸಿಕೊಳ್ಳುವ ಮೂಲಕ ಮದುವೆ ಆಗ್ತಾನಲ್ಲ, ಇಂಥವ್ರ ಬಗ್ಗೆ ನಾಯಕ ಆಗಬೇಕಾನೆ. ಸಂಬಂಧಿಗಳು ವಾದ ತನ್ನ ಬೋಧನೆಗಳಿಂದ 1 ತೊಲೆ ಉಂಗುರವನ್ನ ಆ ಡಬ್ಬಿಯಲ್ಲಿ ಹಾಕಂತೆ ನಮ್ಮ ಸೈನಿಕರಿಗೆ ತಲುಪಿಸ್ಬಿಡಿ ಅಂತ ಹೇಳಿ ಹುಬ್ಬಳ್ಳಿಯ ಅಜ್ಜಿ ದಿನನಿತ್ಯ ಭಿಕ್ಷೆ ಬೇಡಿ ಬಂದಿರ್ತಕ್ಕಂಥ ಅಜ್ಜಿ ಹುತಾತ್ಮರ ಸಲುವಾಗಿ ಹುಡುಗರು ಸಂಗ್ರಹ ಮಾಡಿ ಹೋಗ್ತಿರ್ಬೇಕಾದ್ರೆ ದಿನನಿತ್ಯ ತಾನೇ ಭಿಕ್ಷೆ ಬೇಡಿ ಬರುತ್ತಿದ್ದು 2 ಇಂಚಷ್ಟು ಕಾಯಿನ್ಗಳನ್ನ ಡಬ್ಬಿಯಲ್ಲಿ ಹಾಕಿ ಕೃತಾರ್ಥನಾಗ್ಬಿಟ್ಟೆ ನಮ್ಮ ಸೈನಿಕರಿಗೆ ತಲುಪಿಸ್ಬಿಡಿ ಅಂತ ಅಜ್ಜಿ ಹೇಳ್ತಾರೆ. ಇಂಥವ್ರು ನಮ್ಮ ನಾಯಕ ಆಗಿರ್ತಾನೆ. ಮೇ 14ನೇ ತಾರೀಕು ಯುದ್ಧ ಆರಂಭ ಆಗಿತ್ತು. ಜುಲೈ 26ಕ್ಕೆ ಯುದ್ಧ ಮುಗಿಯುತ್ತೆ. 72 ದಿನಗಳ ಕಾಲ ಯುದ್ಧ ಮುಗಿಯುತ್ತೆ. ನಿರಂತರವಾದಂತಹ ಹೋರಾಟ ಸಂಘರ್ಷ. ಕಾರ್ಗಿಲ್ ಯುದ್ಧ ಆಗಲಿಕ್ಕೆ ಒಂದು ಕಾರಣ ಇತ್ತು ಅಂತ ದೇಶ ಪೋಖ್ರಾನ್ದಲ್ಲಿ ಬಾಂಬ್ ಸ್ಫೋಟ ಮಾಡಿತ್ತು 1998ರಲ್ಲಿ. ಅವತ್ತಿನ ಪ್ರಧಾನಮಂತ್ರಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅವತ್ತಿನ ರಾಷ್ಟ್ರಪತಿಗಳಾದಂತಹ APJ ಅಬ್ದುಲ್ ಕಲಾಂ ಅವರು, ಅವತ್ತಿನ ರಕ್ಷಣಾ ಸಚಿವರಾದಂತಹ ಜಾರ್ಜ್ ಫರ್ನಾಂಡಿಸ್ ಅವರು ಸೇರಿ ಒಂದು ವ್ಯೂಹವನ್ನು ರಚನೆ ಮಾಡ್ತಿದ್ರು. ಯಾವ ರೀತಿ ವ್ಯೂಹ ಇತ್ತು ಅಂತಂದ್ರೆ, ನನ್ನ ಕೈಗೆ ವಾಚ್ ಇದೆಯಲ್ಲ, ಇದೇ ರೀತಿ ನಮ್ಮ ಸೈನಿಕರು ವಾಚನ್ನು ಕಟ್ಕೊಂಡು ಗಡಿಯಲ್ಲಿ ನಿಂತ್ಕೊಂಡಿದ್ರು. ನಮ್ಮ ಸೈನಿಕರ ಕೈಯಲ್ಲಿ ಅವರು ಕಟ್ಕೊಂಡಂತ ವಾಚದಲ್ಲಿ ಎಷ್ಟು ಸಮಯ ಆಗಿದೆ ಅಂತೇಳಿ ಅಮೆರಿಕದವರು ಅವರಲ್ಲೇ ಕುತ್ಕೊಂಡು ನೋಡ್ತಿದ್ರಂತೆ. ಆ ಇಂಟರ್ಪೋಲ್ ವ್ಯೂಹವನ್ನು ಭೇದಿಸಿ ಈ ದೇಶದ ಅವತ್ತಿನ ಪ್ರಧಾನಮಂತ್ರಿಗಳು, ಅವತ್ತಿನ ರಾಷ್ಟ್ರಪತಿಗಳು, ಅವತ್ತಿನ ರಕ್ಷಣಾ ಸಚಿವರು, ಅವತ್ತಿನ ವಿಜ್ಞಾನಿಗಳು, ಅವತ್ತಿನ ಸೈನಿಕರು ಮಾಡಿದಂತಹ ಅಪರೂಪದ ಕೆಲಸ ಇದೆಲ್ಲ. ಮೇ 11, 1992 ಪೋಖ್ರಾನ್ದಲ್ಲಿ ಒಂದು ದೊಡ್ಡದಾದಂತಹ ಬಾಂಬ್ ಸ್ಫೋಟ ಮಾಡ್ತಾರೆ. ದೊಡ್ಡ ಅಮೆರಿಕೆಗೂ ಗೊತ್ತಾಗಲಿಲ್ಲ, ಪಕ್ಕದ ವೈರತ್ತ ಚೀನಾವರೆಗೂ ಗೊತ್ತಾಗಲಿಲ್ಲ, ಪಕ್ಕದ ವೈರತ್ತ ಪಾಕಿಸ್ತಾನವರೆಗೂ ಗೊತ್ತಾಗಲಿಲ್ಲ. ದೊಡ್ಡದಂತ ಪೋಖ್ರಾನ್ದಲ್ಲಿ ಬಾಂಬ್ ಸ್ಫೋಟ ಮಾಡಿ ಅವತ್ತಿನ ಪ್ರಧಾನಮಂತ್ರಿ ಹೇಳ್ತಾರಂತೆ, ಮತ್ತೊಂದು ಸಾರಿ ಭಾರತದ ಕಡೆ ಕಣ್ಣೆತ್ತಿ ನೋಡ್ಬಿಟ್ರೆ ಹುಷಾರಿತ್ತು, ಭಾರತ ಬಲಿಷ್ಠ ರಾಷ್ಟ್ರವಾಗಿದೆ ಅಂತಕ್ಕಂಥ ಚಿಂತನೆಯನ್ನು ಜಗತ್ತಿಗೆ ಕೊಟ್ಟಾಗ ಪಾಕಿಸ್ತಾನದವರು ಗೊತ್ತಾಗ ಕುದಿಲಿಕ್ಕೆ ಆರಂಭ ಮಾಡ್ತಾರೆ. ಹೀಗಾದ್ರೂ ಮಾಡಿ ಭಾರತವನ್ನ ರಚನೆ ಮಾಡಲೇಬೇಕು ಅಂತೇಳಿ ಪರ್ವೇಜ್ ಮುಷರಫ್ ನಿಶ್ಚಯ ಮಾಡ್ತಾರೆ. ನಿಶ್ಚಯ ಮಾಡಿ ಭಾರತವನ್ನ ರಚನೆ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನೆ. ಯಾರು ಭಾರತವನ್ನ ರಚನೆ ಮಾಡಬೇಕು ಅಂತ ಬಂದಿದ್ರಲ್ಲ, ತಮ್ಮ 7,000 ಸಂಖ್ಯೆಯ ಸೈನಿಕರನ್ನು ಕಳ್ಕೊಂಡು, ನಮ್ಮ ಸೈನಿಕರ ಪರಾಕ್ರಮ ಮುಂದೆ ಪಾಕಿಸ್ತಾನದ 7,000 ಸಂಖ್ಯೆಯ ಸೈನಿಕರನ್ನು ಕಳ್ಕೊಂಡು ಜಗತ್ತಿನ ಮುಂದೆ ಪಾಕಿಸ್ತಾನ ಬೆಚ್ಚೆ ಹೋಗುತ್ತಲ್ಲ, ಆ ಬೆಚ್ಚೆ ಆಗುವ ರೀತಿ ಮಾಡಿದ್ರು ನಮ್ಮ ಸೈನಿಕರು. ಆ ಸೈನಿಕರ ಗುಣಗಾನವನ್ನು ಮಾಡಿ ಆ ಸೈನಿಕರ ಒಂದಿಷ್ಟು ತ್ಯಾಗ ಬಲಿದಾನವನ್ನ ಶ್ರಮವನ್ನ ನಾವು ಒಳಗಡೆ ಹಾಕಬೇಕಾಗಿದೆ. ಮೇ 14ನೇ ತಾರೀಕು ಮೇಲ್ಗಡೆ ಪಾಕಿಸ್ತಾನ ಸೈನಿಕರು ನಮ್ಮದೇ ಗುರುಗಳನ್ನ, ಕಾರ್ಗಿಲ್ನಲ್ಲಿದ್ದಂತ ನಮ್ಮದೇ ಸಂಘಗಳನ್ನ, ನಮ್ಮದೇ ಬಂಕರ್ಗಳನ್ನ, ನಮ್ಮದೇ ವಾಚಕಗಳನ್ನ, ನಮ್ಮದೇ ಮತಗುರುಗಳನ್ನ ವಶಪಡಿಸಿಕೊಂಡು ಕೂತಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಾಗ ಮೊದಲಿಗೆ ಆ ಗುಡ್ಡ ಹತ್ತಿದ್ದು ಜಾಟ್ ರೆಜಿಮೆಂಟ್ ಸೇರಿದ 23 ವರ್ಷದ ಕ್ಯಾಪ್ಟನ್ ಸೌರವ್ ಕಾಲಿಯ ಹೋಗ್ತಿರ್ಬೇಕಾದ್ರೆ ತನ್ನ ಜೊತೆಗೆ 5 ಜನ ಸೈನಿಕರನ್ನು ಕರ್ಕೊಂಡು ಹೋಗ್ತಾರೆ. ಗುಡ್ಡ ಹತ್ತಾರೆ. ಎದುರಿಗೆ ಪಾಕಿಸ್ತಾನ ಸೈನಿಕರಿದ್ರು. ಹುಡುಗರಿಗೆ ತಲುಪಲಿಕ್ಕೆ ಆಗಲಿಲ್ಲ, ಸೈನಿಕರು ತಲುಪಲಿಕ್ಕೆ ಆಗಲಿಲ್ಲ. ನೇರಾನೇರವಾಗಿ ಯುದ್ಧಕ್ಕೆ ನಿಲ್ತಾರೆ. ಯುದ್ಧಕ್ಕೆ ನಿಂತ ಪರಿಣಾಮ 5 ಜನರನ್ನು ಬಂಧಿಸಿ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗ್ತಾರೆ.
ಕ್ಯಾಪ್ಟನ್ ಸೌರಭ್ ಕಾರ್ಯ ಕೇಳ್ತಾರಂತೆ, ನಿಮ್ ದೇಶದ ಸೈನ್ಯ ವ್ಯವಸ್ಥೆ ಕುರಿತು ಹೇಳಬೇಕು, ನಿಮ್ ದೇಶದ ಗುಪ್ತಚರ ಇಲಾಖೆ ಕುರಿತು ಹೇಳಬೇಕು ಅಂತ ಹೇಳಿ ಕ್ಯಾಪ್ಟನ್ ಸೌರಭ್ ಕಾರ್ಯ ಹೇಳ್ತಾರೆ. ಇಲ್ಲೇ ಇದ್ರೆ ನೀವು ಕೊಂದು ಬಿಡ್ತೀನಿ ಅಂತ ಹೇಳಿದ್ರು. ಕ್ಯಾಪ್ಟನ್ ಸೌರಭ್ ಕಾರ್ಯ ಯಾವುದಕ್ಕೂ ನೋಡಲಿಲ್ಲ. ಈ ದೇಶದ ಸೈನ್ಯ ವ್ಯವಸ್ಥೆ ಕುರಿತು ಹೇಳುವ ಪ್ರಶ್ನೆ ಇಲ್ಲ, ನನ್ನ ಕೊಂದ್ರು ಪರವಾಗಿಲ್ಲ ಅಂತ ಹೇಳಿ ಕ್ಯಾಪ್ಟನ್ ಸೌರಭ್ ಕಾರ್ಯ ಹೇಳ್ತಾನೆ. ಸಿಗರೇಟ್ ಅನ್ನು ಹಚ್ತಾರೆ. ಕ್ಯಾಪ್ಟನ್ ಸೌರಭ್ ಕಾರ್ಯ ಸಿಗರೇಟ್ ಹಚ್ತಾರೆ. ಇವಾಗ ಹೇಳ್ತಂದಾಗ ಇವಾಗ ಹೇಳೋ ಪ್ರಶ್ನೆ ಇಲ್ಲ ಅಂತಂದಾಗ ಮಿತ್ರ ಕೈ ಬೆರಳನ್ನು ಕತ್ತರಿಸಿದ್ರು, ಕಾಲು ಬೆರಳನ್ನು ಕತ್ತರಿಸ್ತಾರೆ, ಕೈ ಕತ್ತರಿಸ್ತಾರೆ, ಕಾಲು ಕತ್ತರಿಸ್ತಾರೆ, ಕಾಲ ಕಬ್ಬಿಣದ ಸಲಾಕಿನ ಎಡಕಿವಿಯಿಂದ ಬಲಕಿವಿಗೆ ಹಾಕ್ತಾರೆ, ಬಲಕಿವಿಯಿಂದ ಎಡಕಿವಿಗೆ ಹಾಕ್ತಾರೆ, ಕಿವಿಗಳನ್ನು ಕಿತ್ತು ತೆಗಿತಾರೆ, ಬಾಯಲ್ಲಿರ್ತಕ್ಕಂಥ ಹಲ್ಲುಗಳನ್ನು ಕಿತ್ತು ತೆಗಿತಾರೆ, ತಲೆಯಲ್ಲಿರ್ತಕ್ಕಂಥ ಮೂಳೆಗಳನ್ನು ಕತ್ತರಿಸಿ ತೆಗಿತಾರೆ, ಕೊನೆಗೆ ಮನ್ಮಾಂಗವನ್ನು ಕತ್ತರಿಸಿ ಅವ್ರ ಮೇಲೆ 16 ಸುತ್ತು ಗುಂಡುಗಳನ್ನು ಹಾಕಿ 22 ದಿನಗಳ ನಂತರ ಭಾರತಕ್ಕೆ ಹಸ್ತಾಂತರ ಮಾಡ್ತಾರೆ. ಬಂಧಿಸಿ 22 ದಿನಗಳ ನಂತರ ಭಾರತಕ್ಕೆ ಹಸ್ತಾಂತರ ಮಾಡ್ತಾರೆ. ಈ ಘಟನೆ ಕೇಳಿದ ನಂತರ ಯಾವ ರೀತಿ ರಕ್ತ ಕುದಿತಾ ಇದೆಯಲ್ಲ ಅದೇ ರೀತಿ ಒಂದು ರಕ್ತ ಕುದಿದ್ದು ವೇದ ಪ್ರಕಾಶ್ ನಾಯಕ್ ಅವರು, ಮೇಜರ್ ಜನರಲ್ ವೇದ ಪ್ರಕಾಶ್ ನಾಯಕ್ ಅವರು ಹೇಗಾದ್ರೂ ಮಾಡಿ ಉತ್ತರ ಕೊಡಲೇಬೇಕು, ಕಾರ್ಗಿಲನ್ನು ಮತ್ತೆ ವಶಪಡಿಸಿಕೊಳ್ಳಬೇಕು ಅಂತೇಳಿ ನಿಶ್ಚಯ ಮಾಡಿ ಆಪರೇಷನ್ ವಿಜಯವನ್ನು ಘೋಷಣೆ ಮಾಡ್ತಾರೆ. ಒಂದು ಕಡೆ ಕ್ಯಾಪ್ಟನ್ ಸೌರಭ್ ಕಾರ್ಯ ದೇಹ ಮನೆಗೆ ಬಂದಿತ್ತು. ಮನೆಗೆ ಬಂದಾಗ ಅಪ್ಪ ಹೇಳ್ತಾನಲ್ಲ, ಕ್ಯಾಪ್ಟನ್ ಸೌರಭ್ ಕಾರ್ಯ ಅಪ್ಪ ಹೇಳ್ತಾನೆ, ಹೋಗ್ತಿರ್ಬೇಕಾದ್ರೆ ನನ್ನ ಮಗ ಬಹಳ ಸುಂದರವಾಗಿದ್ದ, ಯುದ್ಧಕ್ಕೆ ಹೋಗ್ತಿರ್ಬೇಕಾದ್ರೆ ಬಹಳ ಸುಂದರವಾಗಿ ಹೋಗಿದ್ದ, ಬರ್ತಿರ್ಬೇಕಾದ್ರೆ ಈ ಶರೀರ ಛಿದ್ರ 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 ಛಿದ್ರವಾಗಿ ಹೋಗಿದೆ. ಆ ಛಿದ್ರ ಛಿದ್ರವಾದಂತಹ ಶರೀರವನ್ನು ಸ್ವೀಕರಿಸಿದಂತ ಕ್ಯಾಪ್ಟನ್ ಸೌರಭ್ ಕಾರ್ಯ ಅಪ್ಪ ಹೇಳ್ತಾನೆ, ಮಗನಿಗೆ ಹಾಕಿದಂತ ಟೋಪಿಯನ್ನ ತಾನು ಹಾಕೊಂಡು ನನ್ನ ಮನೆಗೆ ಹೋಗಿದಂತ ಒಬ್ಬ ಸಾಮಾನ್ಯ ಮಗ ಇವತ್ತು ದೇಶದ ಮಗನಾಗಿ ಸಾಯ್ತಿದಾರಲ್ಲ ಅಂತೇಳಿ ಮಗನಿಗೆ ಹಾಕಿದಂತ ಟೋಪಿಯನ್ನು ತಾನು ಹಾಕೊಂಡು ಜೈಲಿಗೆ. ಈ ಕಥೆಗಳು ನಡೆಯೋದು, ಈ ಕಥೆಗಳು ಕೇಳಿ ಸಿಗೋದು ಸೈನಿಕರ ಮನೆಯಲ್ಲಿ ಮಾತ್ರ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಸೂರಜ್ ಮಾನದಲ್ಲಿ ಯೋಧ ಹುತಾತ್ಮ ಆಗ್ತಾರೆ. 21 ವರ್ಷ ಹುಡುಗ ಹುತಾತ್ಮ ಆಗ್ತಿರ್ಬೇಕಾದ್ರೆ 21 ವರ್ಷದ ತರುಣ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ವೈದ್ಯರ ಜೊತೆಗೆ ಕಾದಾಡ್ತಿರ್ಬೇಕಾದ್ರೆ ಹುತಾತ್ಮ ಆಗ್ತಾರೆ. ಹುತಾತ್ಮರಾಗಿ ದೇಹ ಮನೆಗೆ ಬಂದಿತ್ತು. ದೇಹ ಮನೆಗೆ ಬಂದಾಗ ಸೂರಜ್ ಮಾನ ಅಪಾಯ ಆಗ್ತಾರೆ. ಮಿಲಿಟರಿ ಅಧಿಕಾರಿಗಳಿಗೆ ದಯವಿಟ್ಟು ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾರಂತೆ. ದಯವಿಟ್ಟು ಅಲ್ಲೇ ನಿಂತ್ಕೊಳ್ಳಿ ಅಂತಂದಾಗ ಮಿಲಿಟರಿ ಅಧಿಕಾರಿಗಳು ಅಲ್ಲೇ ನಿಂತ್ಕೋತಾರಂತೆ. ಒಂದ್ಸಾರಿ ನನ್ನ ಮಗನ ಶರೀರವನ್ನು ನಾನು ನೋಡ್ಬೇಕು, ನನ್ನ ಮಗನ ಶರೀರಕ್ಕೆ ವೈದ್ಯರ ಎಲ್ಲ ಗುಂಡೆಗಳು ಬೆಳಿ ಬಿದ್ದಿದ್ರೆ ಆತ ನನ್ನ ಮಗ ಅಲ್ಲ, ಹೇಳಿ ಮಗ, ಎಲ್ಲ ಗುಂಡೆಗಳು ಎದೆ ಬಿದ್ದಿದ್ರೆ ಮಾತ್ರ ಆತ ನನ್ನ ಮಗ ಅಂತ ಹೇಳಿ ಅಧಿಕಾರಿಗಳು ಅಲ್ಲೇ ನಿಂದಿರ್ತಾರಂತೆ. ಪ್ಯಾಕ್ ಮಾಡಿದಂತ ಬಾಡಿಯನ್ನು ಒಂದ್ಸಾರಿ ಅಪ್ಪ ಬೀಚ್ ನೋಡ್ತಾರಂತೆ. ಬೀಚ್ ನೋಡಿದ ನಂತರ ಎಲ್ಲ ಗುಂಡೆಗಳು ಎದೆ ಬಿದ್ದಿರಂತೆ. ಅವರ ಅಪ್ಪ ಹೇಳ್ತಾರಂತೆ, ಜಸ್ಟ್ ಈಗ ಕನ್ಫರ್ಮ್ ಆಗಿ ಈತ ನನ್ನ ಮಗನೇ. ಅಪ್ಪ ಹೇಳ್ತಾನೆ, ಹೇಳಿ ಮಗನಿಗೆ ಜನ್ಮ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ, ಹೇಳಿ ಮಗನಿಗೆ ಜನ್ಮ ಕೊಡಲಿಕ್ಕೆ ಸಾಧ್ಯ ಇಲ್ಲ, ವೀರ ಮಗನಿಗೆ ಜನ್ಮ ಕೊಟ್ಟಿದ್ದೀನಿ, ನನ್ನ ಮಗ ಇವತ್ತು ಹುತಾತ್ಮನಾಗಿದೆ ಅಂತೇಳಿ ಕನ್ಫರ್ಮ್ ಆಗ್ತಾ ಇದೆ ಅಂತ ಹೇಳಿ ಮುಂದುವರೆದ ಅಪ್ಪ ಹೇಳ್ತಾನೆ, ನನ್ನ ಮಗ ಎಲ್ಲ ಗುಂಡುಗಳನ್ನ ಎದೆಗೊಳಿಸಿಕೊಂಡ ಕಾರಣಕ್ಕಾಗಿ ಅಸಾಧಾರಣ 2 ಗಂಡು ಮಕ್ಕಳಿವೆ, ಆ 2 ಗಂಡು ಮಕ್ಕಳನ್ನ ಸೈನ್ಯಕ್ಕೆ ಸೇರಿಸ್ತೀನಿ ಅಂತ ಸೂರಜ್ ಮಾನ ಅಪ್ಪ ಹೇಳ್ತಾರಲ್ಲ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಇನ್ನೊಬ್ಬ ಯೋಧರು ಹುತಾತ್ಮರಾಗಿದ್ದರು. ಕ್ಯಾಪ್ಟನ್ ಗಣೇಶ್ ನಾಯಕ್ ಅಂತ ಬಿಹಾರ್ ರೆಜಿಮೆಂಟ್ಗೆ ಸೇರಿದ್ರು. ರಜೆ ತೆಗೆದುಕೊಂಡು ಮನೆಗೆ ಬಂದಿದ್ರು. ರಜೆ ತೆಗೆದುಕೊಂಡು ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಾಗ ದೇಶ ಕಾರ್ಗಿಲ್ ಯುದ್ಧ ಘೋಷಣೆ ಮಾಡಿತ್ತು. ಹಾಗಾಗಿ ತಕ್ಷಣ ತಾವು ಸೈನ್ಯಕ್ಕೆ ಸೇರಬೇಕು ಅಂತ ಒಂದು ಕರೆ ಕ್ಯಾಪ್ಟನ್ ಗಣೇಶ್ ನಾಯಕ್ ಅವರು ಬರುತ್ತೆ. ಒಂದು ಕಡೆ ಮನೆಗೆ ಬಂದಾಗ ಎದೆ ಎತ್ತರದೊಳಗೆ ಬೆಳೆದಂತ ಮಗನಿಗೆ ಕ್ಯಾನ್ಸರ್ ಇತ್ತು. ವೈದ್ಯರ ಹತ್ರ ಹೋಗಿರ್ತಾರೆ, ನಿಮ್ಮ ಮಗನಿಗೆ ಕ್ಯಾನ್ಸರ್ ಇದೆ ಅಂತೇಳಿ ವೈದ್ಯರು ಹೇಳ್ತಾರಂತೆ. ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಮತ್ತೊಂದು ಕಡೆ ವೈದ್ಯರಿಗೆ ಆಸ್ಪತ್ರೆಗೆ ಅಲ್ಲಾಡ್ತಿರ್ಬೇಕಾದ್ರೆ ಸೈನ್ಯದಿಂದ ಕರೆ ಬರುತ್ತೆ, ಗಣೇಶ್ ನಾಯಕರೇ ದಯವಿಟ್ಟು ಸೈನ್ಯವನ್ನು ಸೇರ್ಕೊಳ್ಳಿ ಅಂತೇಳಿ. ಅವಾಗ ಕ್ಯಾನ್ಸರ್ದಿಂದ ಬಳತಕ್ಕಂಥ ಮಗ ಹೇಳಿದಂತ ಮಾತಿದೆಯಲ್ಲ, ಅವ್ರ ಹೆಂಡತಿ ಹೇಳಿದಂತ ಮಾತಿದೆಯಲ್ಲ, ಅವ್ರ ಮಗ ಹೇಳ್ತಾನೆ, 12 ವರ್ಷ ದ್ವಿತೀಯ PUC ಓದ್ತಕ್ಕಂಥ ಮಗ, ಅಪ್ಪ ನನ್ನ ಶರೀರ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ನೀವು ದೇಶಕ್ಕೆ ಹೋಗ್ತಾ ಇದ್ರೆ ಸೈನ್ಯವನ್ನು ಸೇರ್ಕೊಳ್ತಿದ್ರೆ ಭಾರತಕ್ಕೆ ಕ್ಯಾನ್ಸರ್ ಬಂದ್ಬಿಡುತ್ತೆ, ಭಾರತದ ಮುಂದೆ ನನ್ ಕ್ಯಾನ್ಸರ್ ಏನ್ ಮಹಾ ಅಂತೇಳಿ ಅಪ್ಪನನ್ನ ವಿಮಾನದವರೆಗೂ ಕಳಿಸ್ಕೊಡ್ತಾನೆ. ಹೆಂಡತಿ ಹೇಳ್ತಾರೆ, ರೀ ನಿಮ್ಮ ಮಗನಿಗೆ ಬಂದಂತ ಕ್ಯಾನ್ಸರ್ ಅನ್ನ ನೋಡ್ಕೊಳ್ಳಿಕ್ಕೆ ನಾನಿದ್ದೀನಿ, ವೈದ್ಯರಿದ್ದಾರೆ, ನಿಮ್ಮ ಮಗನಿಗೆ ಬಂದಂತ ಕ್ಯಾನ್ಸರ್ ಅನ್ನ ಕಡಿಮೆ ಮಾಡ್ತೀನಿ, ದಯವಿಟ್ಟು ನೀವು ಸೇನೆಗೆ ಹೋಗಿ ಅಂತೇಳಿ ಹೆಂಡತಿ ಸಹಿತ ವಿಮಾನದವರೆಗೆ ಕಳಿಸ್ಕೊಡ್ತಾರೆ. 10-15 ದಿನಗಳ ನಂತರ ಕ್ಯಾಪ್ಟನ್ ಗಣೇಶ್ ನಾಯಕ್ ಅವರು ವೈದ್ಯರ ಜೊತೆಗೆ ಕಾದಾಟ ಯುದ್ಧ ಭೂಮಿಯಲ್ಲಿ ಹುತಾತ್ಮರಾಗಿ ಅವರ ದೇಹ ಮನೆಗೆ ಬಂದಿತ್ತು. ಹೆಂಡತಿ ಹೇಳ್ತಾರಲ್ಲ, ರೀ ನಿಮ್ಮ ಮಗನಿಗೆ ಬಂದಂತ ಕ್ಯಾನ್ಸರ್ ಹಾಗೆ ಹೋಯಿತು, ನೀವು ಮಾತ್ರ ಗೆದ್ದು ಬಿಟ್ರಿ ಕಣ್ರಿ ಅಂತ ಗಂಡನಿಗೆ ಹೇಳ್ತಾ ಮಗನ ಕೈಯಲ್ಲಿ ಕ್ಯಾನ್ಸರ್ ಇಂದ ಬಳತಕ್ಕಂಥ ಮಗನ ಕೈಯಲ್ಲಿ ಅಪ್ಪನ ದೇಹಕ್ಕೆ ಬೆಂಕಿ ಇಡ್ಲಿಕ್ಕೆ ಕಟ್ಟಿಗೆ ಕೊಡ್ತಾರೆ.
ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಜಮಖಂಡಿ ತಾಲೂಕಿನ ಗದ್ದಾಳ ಗ್ರಾಮದ ದಿಲೀಪ್ ಪೋತರಾಜ್ ಅವರು ಹುತಾತ್ಮರಾಗಿದ್ದರು. ಅವ್ರ ಸಮಾಧಿಗೆ ಮಣ್ಣು ತರಲಿಕ್ಕೆ ಹೋಗಿದ್ವಿ. ಅವ್ರ ಸಮಾಧಿಗೆ ಮಣ್ಣು ತರಲಿಕ್ಕೆ ಹೋದಾಗ ಅಕ್ಕ ಮಾಯಾದೇವಿ, ದಿಲೀಪ್ ಪೋತರಾಜ್ ಹೆಂಡತಿ ಮಾಯಾದೇವಿ ಒಂದಿಷ್ಟು ಅಪರೂಪದ ಸಂಗತಿಗಳು ಅವಾಗ ನಡೆಯಿತು. ಎಂತ ಮಾತುಗಳು ಹೇಳ್ತಾರೆ ಅಂತಂದ್ರೆ, ಗಂಡನ ಸಮಾಧಿಯಿಂದ ಮಣ್ಣನ್ನು ತೆಗೆದುಕೊಂಡು ನಮಗೆ ಕೊಡ್ತಿದ್ರು. ಮಣ್ಣು ತೆಗೆದು ಕೊಡ್ತಿರ್ಬೇಕಾದ್ರೆ ಕುಸಿದು ಅದೇ ನಿಂತ್ಬಿಟ್ರು. ತಕ್ಷಣ ಅಕ್ಕನ ಎಬ್ಬಿಸಿದಾಗ ಅಕ್ಕನ ಕಣ್ಣೀರಿಗೆ ಭಾರವಿರಲಿಲ್ಲ, ಕಣ್ಣೀರು ಬೀಳ್ತಿತ್ತು ಬೀಳ್ತಿತ್ತು ಬೀಳ್ತಿತ್ತು. ಎದ್ದ ತಕ್ಷಣ ನಮಗೆ ಕಂಡದ್ದು ಸಾಕ್ಷಾತ್ ಭಾರತಮಾತೆ. ಗಂಡನನ್ನ ಸಮರ್ಪಣೆ ಮಾಡಿದ್ದಾರೆ ದೇಶಕ್ಕೆ. ಎದ್ದ ತಕ್ಷಣ ತಾಯಿ ಹೇಳ್ತಾರಲ್ಲ, ಎಂತ ಮಾತು ಇತ್ತು ಅಂತಂದ್ರೆ, ಸರ್ ನಾನು 2 ಮಗುವಿಗೆ ಜನ್ಮ ಕೊಟ್ಟಿದ್ದೆ, 3ನೇ ಮಗುವಿನ ಗರ್ಭಾವಸ್ಥೆಯಲ್ಲಿದೆ. 3ನೇ ಮಗುವಿಗೆ ಗರ್ಭಾವಸ್ಥೆಯಲ್ಲಿದ್ದಾಗ ಸೈಡ್ನಿಂದ ಒಂದು ಫೋನ್ ಬಂತು, ನಿಮ್ ಗಂಡ ದಿಲೀಪ್ ಅವ್ರು ಹೋಗ್ಬಿಟ್ರು ಅಂತೇಳಿ. ಯಾವ ನೋವು ಇರುವುದು, ಯಾವ ತರ ನೋವು ಇರುವುದು, ನಿಮ್ ಗಂಡ ದಿಲೀಪ್ ಅವ್ರು ಹೋಗ್ಬಿಟ್ರು ಅಂತೇಳಿ ಅಷ್ಟಕ್ಕೆ ತಾಯಿ ಇಲ್ಲ ಮುಂದುವರೆದು ಹೇಳ್ತಾರೆ, ಸರ್ ಹುತಾತ್ಮ ಆಗ್ತಿರ್ಬೇಕಾದ್ರೆ ನನ್ನ ಸುಮ್ಮನೆ ಹುತಾತ್ಮ ಆಗಲಿಲ್ಲ. 11 ಜನ ಪಾಕಿಸ್ತಾನಿ ಸೈನಿಕರನ್ನ ಯುದ್ಧ ಭೂಮಿಯಲ್ಲಿ ಕೊಚ್ಚಾಕಿ ಹುತಾತ್ಮರಾಗಿದ್ದಾರೆ ಸರ್. ಹುತಾತ್ಮನ ಹೆಂಡತಿ ಕರ್ಕೊಳ್ಳಿಕ್ಕೆ ನನಗೆ ಅಭಿಮಾನ ಇದೆ, ಹೆಮ್ಮೆ ಇದೆ ಅಂತೇಳಿ ಇಲ್ಲೇ ಜಮಖಂಡಿ ತಾಲೂಕಿನ ಗದ್ದಾಳ ಗ್ರಾಮ ಅಕ್ಕ ಹೇಳ್ತಾರೆ. ನನಗೆ ಎಂತ ಅಭಿಮಾನ ನಾವು. ಇದ್ರೆ ನಾವು ಸೈನಿಕರ ಮನೆಗೆ ಹೋಗಿದ್ವಿ, ಹುತಾತ್ಮನ ಹೆಂಡತಿ ಹೆಂಗ ಅವ್ರ ಮನೆಯಲ್ಲಿ ಇವತ್ತಿಗೂ ಕೂಡ ಘಟನೆಗಳು ನಡೆಯುತ್ತೆ ಅಂತಂದ್ರೆ, ಸೈನಿಕನ ಹೆಂಡತಿ ಹೇಳ್ತಾರೆ, ದಿನನಿತ್ಯ ಸರ್ ನಾನು ಮಾಡ್ಕೋತಿರ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಒಂದು ಚಾಪಿ ಹಾಸಿ ಮಾಡ್ಕೋತೀನಿ, ಯಾಕಂದ್ರೆ ನನ್ನ ಗಂಡ ಹುತಾತ್ಮ ಆಗಿಲ್ಲ, ನನ್ನ ಗಂಡ ನನ್ನ ಜೊತೆ ಇದ್ದಾರೆ ಅಂತೇಳಿ ದಿನನಿತ್ಯ ಚಾಪಿ ಹಾಸಿ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಚಾಪಿ ತೆಗಿತೀನಿ, ಯಾಕಂದ್ರೆ ನನ್ನ ಗಂಡ ದಿನನಿತ್ಯ ನನ್ನ ಜೊತೆಗೆ ಮಲ್ಕೋತಿದ್ದಾರೆ ಅಂತಕ್ಕಂಥ ಭಾಸ ನನಗಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ತಾಯಿ ಹೇಳ್ತಾರೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಯೋಗೇಂದ್ರ ಸಿಂಗ್ ಯಾವತ್ತು ಜೂನ್ 30ನೇ ತಾರೀಕು ಸಾರ್ವಜನಿಕರ ಸಮ್ಮುಖದ ಮುಂದೆ, ಸಂಬಂಧಿಕರ ಸಮ್ಮುಖದ ಮುಂದೆ, ಹಿರಿಯರ ಸಮ್ಮುಖದ ಮುಂದೆ ಹೆಂಡತಿಗೆ ತಾಳಿಯನ್ನು ಕಟ್ಟಬೇಕಾಗಿತ್ತು. ಜೂನ್ 30ಕ್ಕೆ ಮದುವೆ ಫಿಕ್ಸ್ ಆಗಿತ್ತು. ಅವ್ರ ಗೆಳೆಯ ಯೋಗೇಂದ್ರ ಸಿಂಗ್ ಅವ್ರ ತಾಯಿ ಫೋನ್ ಮಾಡ್ತಾರಂತೆ, ಅಮ್ಮ ಬರ್ತಿರ್ಬೇಕಾದ್ರೆ ಮದುವೆ ಬರ್ತಿರ್ಬೇಕಾದ್ರೆ ಏನಾದ್ರು ತರಬೇಕಾ ಅಂತ ತಾಯಿ ಕೇಳ್ತಾರಂತೆ. ಜೂನ್ 28ನೇ ತಾರೀಕು ಮನೆ ಮುಂದೆ ಹತ್ರ ಹಾಕಿದ್ರು. ಮದುವೆ ಎಲ್ಲ ತಯಾರಿ ನಡೆದಿತ್ತು. ವೈರಿಗಳ ಜೊತೆಗೆ ಕಾದಾಡ್ತಾ ಯೋಗೇಂದ್ರ ಸಿಂಗ್ ಯಾದವ್ ಹುತಾತ್ಮರಾಗಿ ಯಾವ ಮದುವೆ ಮಂಟಪದಲ್ಲಿ ಹೆಂಡತಿಗೆ ತಾಳಿಯನ್ನು ಕಟ್ಟಬೇಕಾಗಿತ್ತು ಅದೇ ಮದುವೆ ಮಂಟಪದಲ್ಲಿ ತ್ರಿವರ್ಣದ ಜೋಗ ಸುಟ್ಕೊಂಡು ಜನವಾಗಿ ಮನೆ ಬರ್ತಾರೆ. ಯೋಗೇಂದ್ರ ಸಿಂಗ್ ಅವ್ರ ತಾಯಿ ಕೇಳ್ತಾರಂತೆ, ಏನಾದ್ರೂ ತರಬೇಕು ಅಂತ ಕೇಳ್ತಿದ್ದಲ್ಲ, ನೀನ್ ತರಬೇಕಾಗಿದ್ದು ಇದೇನಾ ಅಥವಾ ತಂದಿದ್ದು ಇದೇನಾ ಅಂತ ತಾಯಿ ಪ್ರಶ್ನೆ ಮಾಡ್ತಾರಂತೆ. ಅಲ್ಲೇ ಕೂತ್ಕೊಂಡಂತ ಅರ್ಥ ಹೇಳ್ತಿದ್ದಂತೆ. ಮದುವೆ ಮಂಟಪದಲ್ಲಿ ಕೂತ್ಕೊಂಡಂತ ಯೋಗೇಂದ್ರ ಸಿಂಗ್ ಅರ್ಥ ಹೇಳ್ತಿದ್ದಂತೆ, ये तो मेरा बहादुर बच्चा है, देश के लिए हुतात्मा हुआ है, राष्ट्र के लिए हुतात्मा है ಅಂತೇಳಿ ಅಜ್ಜ ಒಳಗೆ ಖುಷಿ ಪಡ್ತಿದ್ದಲ್ಲ. ಇಂಥ ಘಟನೆಗಳು ನೋಡಿ ಸಿಗೋದು ಸೈನಿಕರ ಮನೆಗಳಲ್ಲಿ ಮಾಡ್ತಿರ್ತಾರೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅದೆಷ್ಟೋ ಸೈನಿಕರು ಇತರ ಸಾಕಷ್ಟು ಬಾರಿ ನಾವು ಓದ್ತಿರ್ಬೇಕಾದ್ರೆ ಮನಸ್ಸಿಗೆ ಬೇಜಾರಾಗಿದ್ರೆ ಕ್ಯಾಪ್ಟನ್ ವಿಜಯ್ ಪಂತ್ ತಾಪರ್ ಕುರಿತು ಓದ್ತಿರ್ತೀವಿ. ಕ್ಯಾಪ್ಟನ್ ವಿಜಯ್ ಪಂತ್ ತಾಪರ್ ಮನೆಯಲ್ಲಿ ಎಂತ ಘಟನೆ ನಡೆದಿತ್ತು ಅಂತಂದ್ರೆ, ಅವ್ರ ಅಪ್ಪ ಹೇಳ್ತಿದ್ರಂತೆ, ಏನಾದ್ರೂ ನೀವು ಸಾಧನೆ ಮಾಡೋ ಸಾಯ್ಬೇಕು ಅಂತೇಳಿ ಅಪ್ಪ ಪದೇ ಹೇಳ್ತಿದ್ರಂತೆ. ಆ ಕಾರಣಕ್ಕಾಗಿ ವಿಜಯ್ ಪಂತ್ ತಾಪರ್ ಯೂನಿಫಾರ್ಮ್ ಹಾಕ್ತಾರಂತೆ. ಕಾರ್ಗಿಲ್ ಯುದ್ಧ ಘೋಷಣೆ ಆಗಿತ್ತು. ಅಪ್ಪನಿಗೆ ಒಂದು ಪತ್ರ ಬರೀತಾರಂತೆ ಕ್ಯಾಪ್ಟನ್ ವಿಜಯ್ ಪಂತ್ ತಾಪರ್. ಕತೆ ಕೇಳಿದ್ರೆ ಏನಾದ್ರು ನನಗೆ ಕಣ್ಣೀರು ಬರ್ತಿದ್ರೆ ಹಾಕ್ಬೇಕು. ಕ್ಯಾಪ್ಟನ್ ವಿಜಯ್ ಪಂತ್ ತಾಪರ್ ಅಪ್ಪನಿಗೆ ಪತ್ರ ಬರೀತಾರಂತೆ, ಪ್ರೀತಿ ಅಪ್ಪಾಜಿ, ನಿಮ್ಮ ಮಗ ಇವತ್ತು ಬಹಳ ದೊಡ್ಡ ಸಾಧನೆ ಮಾಡಿಕೊಟ್ಟಿದ್ದಾನೆ, ನಿನ್ನ ಆಶೀರ್ವಾದ ನಮ್ಮ ಜೊತೆಗಿರಬೇಕು ಅಪ್ಪ ಅಂತೇಳಿ ಪತ್ರದಲ್ಲಿ ಬರ್ತಿದ್ದಂತೆ. ಅಮ್ಮನಿಗೆ ಒಂದ್ಸಾರಿ ಹೇಳ್ಬಿಡಪ್ಪ, ಚಿಕ್ಕವನಿದ್ದಾಗ ಅಮ್ಮನಿಗೆ ಸಾಕಷ್ಟು ತುಂಟಾಟ ಮಾಡಿದ್ದೀನಿ, ಹೊಡೆದಿದ್ದೀನಿ, ಬೈತಿದ್ದೀನಿ, ಊಟ ಮಾಡಿಸ್ತಿರ್ಬೇಕಾದ್ರೆ ಅಮ್ಮನನ್ನ ಕಾಡಿಸಿದ್ದೀನಿ, ದಯವಿಟ್ಟು ಅಮ್ಮನಿಗೆ ಒಂದ್ಸಾರಿ ನನ್ನ ಕ್ಷಮಿಸ್ಲಿಕ್ಕೆ ಹೇಳ್ತೀಯ ಅಪ್ಪ ಅಂತ ಪತ್ರದಲ್ಲಿ ಬರ್ತಿದ್ದಂತೆ. ಮುಂದುವರೆದು ಮತ್ತೆ ಆ ಪತ್ರದಲ್ಲಿ ಹೇಳ್ತಾರಂತೆ, ಇರ್ತಕ್ಕಂಥ ಒಬ್ಬರೊಬ್ಬರು ತಂಗಿ ಈ ಸರಿ ಹೇಳ್ಬಿಡಪ್ಪ, ಈ ಸರಿ ರಾಖಿ ಕಟ್ತಿರ್ಬೇಕಾದ್ರೆ ನೀನ್ ಅಣ್ಣ ಬರ್ತಾನೆ ಗೊತ್ತಿಲ್ಲ, ವಿಜಯ ಬರ್ತಾನೆ ಗೊತ್ತಿಲ್ಲ, ಪಕ್ಕದ ಮನೆಯ ವಿಜಯನಲ್ಲಿ ನಿನ್ನ ವಿಜಯ ಅನ್ಕೊಂಡು ದಯವಿಟ್ಟು ರಾಖಿ ಕಟ್ಟೋದನ್ನ ನಿಲ್ಲಿಸ್ಬೇಡ ಅಂತೇಳಿ ತಂಗಿಗೆ ಒಂದ್ಸಲ ಹೇಳ್ಬಿಡು ಅಂತೇಳಿ ವಿಜಯ್ ಪಂತ್ ತಾಪರ್ ಪತ್ರ ಬರೆದಿರಂತೆ. ಪತ್ರದಲ್ಲಿ ಮುಂದುವರೆದು ಹೇಳ್ತಾನಂತೆ, ಅಪ್ಪ ನಿಮ್ಗೆ ಗೊತ್ತಿದ್ದೇನೆ 2 ವರ್ಷದ ಒಂದು ಹೆಣ್ಣು ಹುಡುಗಿಯನ್ನ ದತ್ತು ತೆಗೆದುಕೊಂಡಿದ್ದೀನಪ್ಪ, ದಯವಿಟ್ಟು ನನ್ನ ಕ್ಷಮಿಸಿಕೊಡಿ ತಪ್ಪು ಮಾಡಿದ್ದಕ್ಕೆ.
ದಯವಿಟ್ಟು ಆ ಹುಡುಗಿಯನ್ನ ಕಲಿಸಿ ಇಂಜಿನಿಯರ್ ಡಾಕ್ಟರ್ನಾಗಿ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ದೀನಿ. ನಿಮ್ಗೆ ಗೊತ್ತಿದೆ ಆ ಹುಡುಗಿಯನ್ನು ದತ್ತು ತೆಗೆದುಕೊಂಡಿದ್ದೀನಪ್ಪ ಅಂತೇಳಿ ಪತ್ರದಲ್ಲಿ ಮುಂದುವರೆದು ಹೇಳ್ತಾರಂತೆ. ಅಪ್ಪ ಈ ಪತ್ರ ನಿಮ್ಮ ಕೈ ಸೇರೋದ್ರೊಳಗೆ ನಿಮ್ಮ ಮಗ ವಿಜಯ್ ಅಪರೂಪದ ಸಾಧನೆ ಮಾಡಿರ್ತಾನೆ, ಮಾಧ್ಯಮದಲ್ಲಿ ನಿಮ್ಮ ಮಗ ವಿಜಯ್ ಹೆಸರು ಬಂದ್ಬಿಡುತ್ತೆ, ನಿಮ್ಮ ಮಗ ಸ್ವರ್ಗದಲ್ಲಿ ಹಾಯಾಗಿರ್ತಾನಪ್ಪ ಅಂತೇಳಿ ಈ ಪತ್ರ ನಿಮ್ಮ ಕೈಯಲ್ಲಿ ಸಿಗೋದ್ರೊಳಗೆ ನಿಮ್ಮ ಮಗ ವಿಜಯ್ ಸಾಧನೆ ಮಾಡಿ ಈ ಭೂಮಿಯಲ್ಲಿ ಹೋಗ್ತಾನಪ್ಪ, ಕ್ಷಮಿಸ್ಬಿಡಪ್ಪ ಅಂತ ಹೇಳ್ತಾರೆ. ಮಗನಿಗೆ ಹೇಳಿದ ಮಗನಿಗೆ ಮಾತು ಕೊಟ್ಟಂತೆ ಕ್ಯಾಪ್ಟನ್ ವಿಜಯ್ ಪಂತ್ ತಾಪರ್ ಅವರಪ್ಪ 2 ವರ್ಷದ ಹಿಂದೆ ಆ ಹುಡುಗಿಯನ್ನ ಇಂಜಿನಿಯರ್ ಅನ್ನಾಗಿ ಮಾಡಿ ಆ ಇಂಜಿನಿಯರ್ ಅಲ್ಲಿ ತನ್ನ ಮಗ ವಿಜಯ್ ತಾಪರ್ ಕಾಣ್ತಾರೆ. ಇಂಥ ಅಪರೂಪದ ಸಂಗತಿ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಇನ್ನೊಬ್ಬ ಯೋಧರು ಹುತಾತ್ಮರಾಗ್ತಾರೆ. ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿ, 26 ವರ್ಷ, ಮದುವೆಯಾಗಿ 10 ತಿಂಗಳಾಗಿತ್ತು. ಕಾರ್ಗಿಲ್ ಯುದ್ಧಕ್ಕೆ ಹೋಗ್ತಿರ್ಬೇಕಾದ್ರೆ ಹೆಂಡತಿಗೆ ಒಂದು ಪತ್ರ ಬರೆದಿರಂತೆ. ನಾನು ಕಾರ್ಗಿಲ್ ಯುದ್ಧಕ್ಕೆ ಹೋಗ್ತಿದ್ದೀನಿ, ಮರಳಿ ಬರ್ತೀನೋ ಗೊತ್ತಿಲ್ಲ, ಮರಳಿ ಬರುವಂತ ಅವಕಾಶ ಇದೆಯೋ ಗೊತ್ತಿಲ್ಲ, ಆದರೆ ಅವಕಾಶ ಸಿಕ್ಕರೆ ದೇಶದ ಹಿತಕ್ಕಾಗಿ, ರಾಷ್ಟ್ರದ ಹಿತಕ್ಕಾಗಿ ವೀರ ಸ್ವರ್ಗವನ್ನು ಹಾಕುವಂತ ಅವಕಾಶ ಸಿಕ್ಕರೆ ವೈರಿಗಳ ಒಂದೊಂದು ಗುಂಡೆಟ್ಟನ್ನ ತಿಂದು ಯುದ್ಧ ಭೂಮಿಯಲ್ಲಿ ಹುತಾತ್ಮನಾಗ್ತೀನಿ. ನೀನು ತುಂಬು ಗರ್ಭಿಣಿ ಇರೋದ್ರಿಂದ ನಾಳೆ ನಿಮಗೆ ಮಗ ಹುಟ್ಟಬಹುದು ಅಂತ ಮಗಳು ಹುಟ್ಟಬಹುದು. ಒಂದು ವೇಳೆ ನಾವು ಅಲ್ಲೇ ಸತ್ತೋಗ್ಬಿಟ್ರೆ ಹುಟ್ಟುವಂತ ಮಗನಿಗೆ ಅಥವಾ ಮಗಳಿಗೆ ನಿಮ್ಮ ಅಪ್ಪ ಇಲ್ಲೇ ಸತ್ತಿದ್ದು ಅಂತೇಳಿ ಕಾರ್ಗಿಲ್ ಗುಡ್ಡವನ್ನು ತೋರಿಸಿ ನೀನು ಸಾಯಬೇಕು ಅಂತೇಳಿ ಪತ್ರ ಬರೆದಿದ್ದಂತೆ. ಅವ್ರ ದೇಹ ಮನೆ ಬಂದಿತ್ತು. 3-4 ತಾಸುಗಳವರೆಗೆ ಒಂದೇ ಒಂದು ಹನಿ ಹೆಂಡತಿ ಕಣ್ಣೀರನ್ನೇನು ಹಾಕಿರಲಿಲ್ಲ. ಯಾವಾಗ ಗಂಡನ ದೇಹದ ಪಕ್ಕಕ್ಕೆ ಬಂದು ಕೂತ್ಕೋತಾಳೋ ತಾನು ಬರೆದಂತ ಪತ್ರ ಹಾಕಿ ಇತ್ತು. ಪಾಕೆಟ್ ಅಲ್ಲಿ ಬೀಸ್ ನೋಡ್ತಾಳೆ. ಆ ಪಾಕೆಟ್ ಅನ್ನ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿಗಳು ನೋಡಿರ್ಲಿಲ್ಲ. ಅವಾಗ ಆ ತಾಯಿ ಕಣ್ಣೀರನ್ನು ಹಾಕಿ ಶುರು ಮಾಡಿದಾಗ ಮಾಧ್ಯಮ ಮಿತ್ರರು ಕೇಳ್ತಾರಂತೆ, ಅಲ್ಲ ತಾಯಿ ಒಂದೇ ಒಂದು ಕಣ್ಣೀರನ್ನು ಹಾಕಿರ್ಲಿಲ್ಲ, ಆ ಪಾಕೆಟ್ ಅನ್ನ ನೋಡಿದ ಕಣ್ಣೀರನ್ನು ಹಾಕಿರಲಿಲ್ಲ, ಆ ಪಾಕೆಟ್ ಅಲ್ಲಿ ಏನಿದೆ ಅಂತ ಕೇಳಿದಾಗ ಅವಾಗ ತಾಯಿ ಹೇಳ್ತಾರೆ, ಸರ್ ನನ್ನ ಗಂಡ ಕಾರ್ಗಿಲ್ ಯುದ್ಧಕ್ಕೆ ಹೋಗ್ತಿರ್ಬೇಕಾದ್ರೆ ಈ ರೀತಿ ಒಂದು ಪತ್ರ ಬರೆದಿದ್ರು, ಆ ಹುತಾತ್ಮರಾದ್ರೆ ನಿಮ್ಮ ಅಪ್ಪ ಇಲ್ಲೇ ಸತ್ತಿದ್ರೆ ಕಾರ್ಗಿಲ್ ಗುಡ್ಡವನ್ನು ತೋರಿಸಿ ಸಾಯಬೇಕು ಅಂತ ಹೇಳಿದ್ರು. ಹಾಗಾಗಿ ನನ್ನ ಗಂಡನಿಗೆ ನಾನು ಪ್ರತ್ಯುತ್ತರ ಬರೆದಿದ್ದೆ, ರೀ ನಾನು ಗರ್ಭಿಣಿ ಹುಡುಗರು ನಾಳೆ ಮಗ ಹುಟ್ಟಬಹುದು ಅಥವಾ ಮಗಳು ಹುಟ್ಟಬಹುದು. ಒಂದು ವೇಳೆ ನೀವು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗ್ಬಿಟ್ರೆ ಹುತಾತ್ಮರಾಗ್ಬಿಟ್ರೆ ವೀರನ ಹೆಂಡತಿಗೆ ನಾನು ಸ್ವೀಕಾರ ಮಾಡ್ತೀನಿ. ಒಂದು ವೇಳೆ ನೀವು ಕಾರ್ಗಿಲ್ ಗುಡ್ಡವನ್ನು ಗೆದ್ಕೊಂಡ್ ಬಂದ್ಬಿಟ್ರೆ ದೇಶಕ್ಕಾಗಿ ಹೋರಾಡಿ ರಾಷ್ಟ್ರವನ್ನು ಉಳಿಸಿಕೊಂಡಂತ ವೀರನ ಹೆಂಡತಿಗೆ ನೀವು ಆರತಿ ಮಾಡಿ ಬರ್ಮಾಡ್ಕೊಳ್ತೀನಿ. ಅಷ್ಟೇ ಅಲ್ಲ, ಕಾರ್ಗಿಲ್ ಗುಡ್ಡವನ್ನ ತೋರಿಸೋದಷ್ಟೇ ಅಲ್ರಿ, ನಿಮ್ಮಂತೆ ಸೈನಿಕರನ್ನಾಗಿ ನನ್ನ ಮಗನನ್ನ ಅಥವಾ ಮಗಳನ್ನ ಮಾಡ್ತೀನಿ ಅಂತೇಳಿ ಪತ್ರ ಬರೆದಿದೆ. ಆ ಪತ್ರವನ್ನು ಓದಿದ್ರೆ ನನ್ನ ಗಂಡ ಸತ್ತೋಗ್ಬಿಟ್ರು. ಒಂದು ವೇಳೆ ಪತ್ರ ಓದಿ ಸತ್ತಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಅಂತ ಹೇಳ್ತಾರೆ. ನಮ್ಮ ಈ ದೇಶದ ಹೆಮ್ಮೆಯ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಒಬ್ಬರಿಗೆ ಒಂದು ವೀರ ಚಕ್ರ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸ್ಮೃತಿ ಅಂಶುಮನ್ ಅಂತೇಳಿ. ಅದು 5 ತಿಂಗಳಾಗಿತ್ತು ಬಂದಿದ್ದಾರೆ. 5 ತಿಂಗಳಾಗಿತ್ತು. ಜುಲೈ 23, 2023 ಘಟನೆ ನಡೆದಿತ್ತು. ಡಾಕ್ಟರ್ ಅಂಶುಮನ್ ಸಿಂಗ್ ಅಂತೇಳಿ ಸೈನಿಕ, ಮೇಜರ್ ಡಾಕ್ಟರ್ ಅಂಶುಮನ್ ಸಿಂಗ್ ಬಂಕರ್ನಲ್ಲಿ ಉರಿ ಹತ್ತಿತ್ತು. ಆ ಉರಿಯನ್ನು ಆರಿಸಲಿಕ್ಕೆ ಸ್ವತಃ ತಾವೇ ಜಿಗಿತಾರೆ. ಎಲ್ಲ ಸೈನಿಕರನ್ನ ಉಳಿಸಬೇಕು ಅಂತೇಳಿ ಆ ಉರಿಯಲ್ಲಿ ತಾವೇ ಜಿಗಿತಾರೆ. ಎಲ್ಲ ಸೈನಿಕರನ್ನ ಮರಳಿ ಕಳಿಸುವ ರೀತಿ ನೋಡ್ಕೊಂಡಿದ್ರು. ಆದರೆ ಆ ಬೆಂಕಿಯಲ್ಲಿ ಅವರೇ ಆಹುತಿ ಆಗಿರ್ತಾರೆ. ಕೇವಲ 22 ವರ್ಷದ ಹೆಂಡತಿ ಮೊನ್ನೆ ಈ ದೇಶದ ಹೆಮ್ಮೆಯ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ತೆಗೆದುಕೊಳ್ಳಬೇಕಾದ್ರೆ ಇದರ ಮಾಧ್ಯಮದಲ್ಲಿ ವಿಡಿಯೋ ನೋಡಿ ನಂತರ ಯಾಕೋ ಕಣ್ಣೀರು ತಡ್ಕೊಳ್ಳಿಕ್ಕೆ ಅದೆಷ್ಟೋ ಸೈನಿಕರು ದೇಶಕ್ಕಾಗಿ ಬಲಿಯಾಗಿದ್ದಾರೆ. ಅದೆಷ್ಟೋ ಸೈನಿಕರು ಇವತ್ತಿಗೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ. ನಾನು ಕೂಡ ಸೈನ್ಯಕ್ಕೆ ಸೇರಬೇಕು, ನಾನು ಮಾಡಬೇಕು ಅಂತೇಳಿ. ಮೊನ್ನೆ ಅಗ್ನಿಯಲ್ಲಿ ಹೋದಂತ ಒಬ್ಬ ಸೈನಿಕರ ಮನೆಗೆ ಹೋದಾಗ ಆ ಸೈನಿಕರ ಮನೆಯಲ್ಲಿ ನಡೆದಂತ ಮಾತು ಹುಡುಗ ಹೇಳ್ತಿದ್ದ, ಅವ್ರ ತಾಯಿ ಹೇಳ್ತಿದ್ದು, ಬೆಳಗ್ಗೆ 5 ಗಂಟೆಗೆ ನನ್ನ ಮಗ ಮನೆಯಲ್ಲಿ ಇರ್ತಿರ್ಲಿಲ್ಲ, ಹಾಸಿಗೆಯಲ್ಲಿ ಇರ್ತಿರ್ಲಿಲ್ಲ ಸರ್, ಪ್ರತಿದಿನ SR ಮೈದಾನದಲ್ಲಿ ಇರ್ತಿದ್ದ. ಆ ಕಾರಣಕ್ಕಾಗಿ ನಾನು ಇನ್ಫಾರ್ಮ್ ಮಾಡಿದ. ನಮ್ಮ ಮಾವ ಹೇಳ್ತಿದ್ರು, ಅವ್ರ ಅಪ್ಪ ಹೇಳ್ತಾರೆ, ನಮ್ಮ ಮಾವ ಹೇಳಿದ್ರು ದಯವಿಟ್ಟು ನೀವು ಪೊಲೀಸ್ ಹಾಕ್ಬಿಡು ಅಂದಾಗ ಆ ಹುಡುಗ ಹೇಳಿದಂತ ಮಾತಿದೆಯಲ್ಲ, ಇದೇ ಕಾಲೇಜಿನ ವಿದ್ಯಾರ್ಥಿ ಬಹುಶಃ ಆಗ್ತಾರೆ. ಆ ಹುಡುಗ ಹೇಳ್ತಿದ್ದಂತೆ, ಅಮ್ಮ ಇನ್ಫಾರ್ಮ್ ಹಾಕೋದಾದ್ರೆ ಸೈನ್ಯದ ಇನ್ಫಾರ್ಮ್ ಹಾಕ್ತೀನಿ, ಇಲ್ಲದೆ ಇದ್ರೆ ನಿನ್ನ ಜೊತೆಗೆ ತಕ್ಕಡಿ ಹಿಡ್ಕೊಂಡು ಮಂಗಳವಾರಪೇಟೆಯಲ್ಲಿ ಶನಿವಾರಪೇಟೆಯಲ್ಲಿ ಕೈಪರಿ ಮಾಡ್ಲಿಕ್ಕೆ ಬರ್ತೀನಿ ನೋಡ್ತಾಗಮ್ಮ, ನಾನು ಇನ್ಫಾರ್ಮ್ ಹಾಕೋದಾದ್ರೆ ಸೈನ್ಯದ ಇನ್ಫಾರ್ಮ್ ಅನ್ನೇ ಹಾಕ್ತೀನಿ ಅಂತ ಹುಡುಗ ಹೇಳ್ತಾನೆ. ಗೋಕಾಕ್ ಒಂದು ಗಂಟೆ ಅಪ್ಪ ಮಿಲಿಟರಿ ಕೆಲಸ ಮಾಡ್ತಿದ್ರು, ಮಗನೂ ಕೂಡ ನಾನು ಮಿಲಿಟರಿಗೆ ಹೋಗ್ಬೇಕು ಅಂತ ಹೇಳಿ ಅಪ್ಪನಿಗೆ ಹೇಳ್ತಾರೆ. ಅಪ್ಪ ಹೇಳ್ತಾರೆ, ನಿನ್ ಶರೀರ ಮೃದು ಇರೋದ್ರಿಂದ ನಿನ್ ಶರೀರ ಸೈನ್ಯಕ್ಕೆ ಹೋಗೋದಿಲ್ಲ, ಮೃದುವಿದೆ, ಹಾಗಾಗಿ ನಿಮ್ಗೆ ಸೈನ್ಯಕ್ಕೆ ಸೇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಪ್ಪ ಹೇಳಿದಾಗ ಮಗ ಮಾಡಿದ ಕೆಲಸ ಇದೆಯಲ್ಲ, ಅದಕ್ಕೆ ನಾನು ದ್ವಿತೀಯ PUC ಮುಗಿಸಿದ
BA ಓದುತ್ತಿದ್ದ BA ಪ್ರಥಮ ವರ್ಷ ಓದಿರಬೇಕಾದ್ರೆ ಅಪ್ಪನಿಗೆ ಗೊತ್ತಿದ್ದೇನೆ ಮಧ್ಯಾಹ್ನದವರೆಗೆ ಕಾಲೇಜ್ ಹೋಗೋದು, ಮಧ್ಯಾಹ್ನ ಬಂದ ನಂತರ ಮಧ್ಯಾಹ್ನದಿಂದ ಸಾಯಂಕಾಲ 6 ಗೌಂಡಿ ಮೇಸ್ತ್ರಿಯ ಕೈಯಲ್ಲಿ ಕೆಲಸ ಮಾಡಿ ಹೋಗಿ ಆ ಕಲ್ಲನ್ನು ಹೊತ್ತು, ಮಣ್ಣನ್ನು ಹೊತ್ತು, ಇಟ್ಟಂಗಿ ಹೊತ್ತು, ಉಸುಕನ್ನು ಹೊತ್ತು 2 ವರ್ಷಗಳ ಕಾಲ ಶರೀರ ಗಟ್ಟಿ ಮಾಡ್ಕೊಂಡ. ಅವಾಗ ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನನ್ನ ಶರೀರ ಗಟ್ಟಿಯಾಗಿದೆ, ನಾನು ಸೈನ್ಯ ಸೇರಬೇಕು. ಈ ರೀತಿ 2 ವರ್ಷಗಳ ಕಾಲ ಮಿಲಿಟರಿಯ ಗೌಂಡಿಯ ಕೈಯಲ್ಲಿ ಕೆಲಸ ಮಾಡಿ ನನ್ನ ಶರೀರವನ್ನು ಗಟ್ಟಿ ಮಾಡ್ಕೊಂಡಿದ್ದೀನಪ್ಪ, ಸೈನ್ಯಕ್ಕೆ ಸೇರ್ತೀನಿ ಅಂತ ಹೇಳಿ ಸೈನ್ಯಕ್ಕೆ ಹಠ ಸೈನ್ಯಕ್ಕೆ ಸೇರ್ತಾನೆ. ಅವರಿಗೆ ಇವತ್ತು 6 ವರ್ಷ ಆಯ್ತು ಸೈನ್ಯದಲ್ಲಿ ಸೇವೆ ಮಾಡ್ತಿದ್ದಾನೆ. ಇಂಥ ಏನಾದ್ರೂ ನಾವು ಕೂಡ ಇವತ್ತು ಅಪರೂಪದ ಸಾಧ್ಯ ಮಾಡಲಿಕ್ಕೆ ನಾವು ಕೂಡ ಚಾಲೆಂಜ್ ಆಗಿ ತೆಗೆದುಕೊಳ್ಬೇಕಾಗಿದೆ. ಚಾಲೆಂಜ್ ಆಗಿ ತೆಗೆದುಕೊಂಡಾಗ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಯಾರು ಇತಿಹಾಸವನ್ನು ಓದೋದಿಲ್ವೋ ಅವರು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ದಯವಿಟ್ಟು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ, ಮಿತ್ರ, ಈ ಏಜ್ ಇದೆಯಲ್ಲ, ಏಜ್ ಟೀನೇಜ್ 14ರಿಂದ 21ರವರೆಗೆ, ಇಲ್ಲಿ ಏನಾದರೂ ನೀವು ನಿಮ್ಮ ತರವನ್ನ ಗಟ್ಟಿ ಇಟ್ಟುಕೊಂಡಾಗ ಮಾತ್ರ ಸಮಾಜಕ್ಕೂ ಮಗಳಾಗ್ತೀರಿ, ತಂದೆ ತಾಯಿಗಳಿಗೂ ಮಗಳಾಗ್ತೀರಿ. ಇವತ್ತು ನೀವು ಕಾಲೇಜ್ ಬರಬೇಕಾದ್ರೆ, ಇವತ್ತು ನೀವು ಕಾಲೇಜ್ ಮುಂದಿರಬೇಕಾದ್ರೆ ನೀವು ತೊಟ್ಟಂತ ಬಟ್ಟೆ ನಿಮ್ಮ ತಂದೆ ತಾಯಿಗಳ ಭಿಕ್ಷೆ ತಾನೆ. ನಿಮ್ಮ ಕಾಲೇಜಿಗೆ ನೀವು ಬರಬೇಕಾದ್ರೆ ನೀವು ಕಟ್ಟಿರ್ತ ಫೀಸು, ಕಾಲೇಜ್ ಫೀಸು ನಿಮ್ಮ ತಂದೆ ತಾಯಿಗಳ ಭಿಕ್ಷೆ ತಾನೆ. ತಂದೆ ತಾಯಿಗಳು ಅದ್ಭುತ ಜೀವನ ಕೊಟ್ಟಿದ್ದಾರೆ, ವಿಶೇಷ ಜೀವನ ಕೊಟ್ಟಿದ್ದಾರೆ. ಅದು ಸಾರ್ಥಕ ಆಗ್ಬೇಕಾಗಿದ್ರೆ ದಯವಿಟ್ಟು ನಡೆದಂತ ತಂದೆನೇ ನಾನು ಹೀರೋ, ನಡೆದಂತ ತಂದೆ ತಾಯಿ ನಾನು ಹೀರೋಯಿನ್ ಅಂತೇಳಿ ಯಾರ್ಯಾರು ತಿಳ್ಕೊಂಡು ಹೋಗ್ತಾರಲ್ಲ ಅವ್ರು ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ. ತಂದೆ ತಾಯಿಗಳನ್ನು ದಯವಿಟ್ಟು ಧಿಕ್ಕರಿಸಿ ಹೋಗ್ಬೇಡಿ ಅಂತ ವಿನಂತಿ ಮಾಡ್ಕೋತೀವಿ. ವಿವೇಕಾನಂದ ಹೇಳಿದಂತ ಒಂದೇ ಒಂದು ಮಾತೇಳಿ ನಾನು ಮಾತಿಗೆ ವಿರಾಮ ಮಾಡ್ತೀನಿ. ಸ್ವಾಮಿ ವಿವೇಕಾನಂದ ಹೇಳಿದಂತ ಮಾತು ಜೊತೆಗೆ ಅಲೆಕ್ಸಾಂಡರ್ ಕುರಿತು ಒಂದೇ ಒಂದು ಮಾತೇಳಿ ನಾನು ಮಾತಿಗೆ ವಿರಾಮ ಮಾಡ್ತೀನಿ. ಸ್ವಾಮಿ ವಿವೇಕಾನಂದರನ್ನ ಒಳಗಡೆ ಹೋಗ್ತಿರ್ಬೇಕಾದ್ರೆ, ಚಿಕಾಗೋ ಸಮ್ಮೇಳನದ ಒಳಗಡೆ ಹೋಗ್ತಿರ್ಬೇಕಾದ್ರೆ ಇದ್ದಂತ ದ್ವಾರಪಾಲಕ ಕೇಳ್ತಾನಂತೆ, ನಿಮ್ಮ ದೇಶದಲ್ಲಿ ಮಹಿಳೆಯರನ್ನ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊತಾರೆ, ಹಾಗಾಗಿ ನಿಮ್ಮನ್ನು ಒಳಗೆ ಬಿಡುವುದಲ್ಲ ಅಂತ ದ್ವಾರಪಾಲಕ ಹೇಳ್ತಾನಂತೆ. ಸ್ವಾಮಿ ವಿವೇಕಾನಂದರು ಅದು ಯಾವುದಕ್ಕೂ ಸಂಕೋಚ ಪಡ್ಕೊಳ್ಳಿಲ್ಲ. ವಿವೇಕಾನಂದರು ಕೊಟ್ಟಂತ ಗೊತ್ತಿರ್ತಾರ, ಜಗತ್ತಿನ ಇತಿಹಾಸದ ರೂಪದಲ್ಲಿ ಒಬ್ಬಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತೋರಿಸ್ಕೊಟ್ಬಿಟ್ರೆ ನಿನ್ನ ಮುಂದೆ ನತಮಸ್ತಕನಾಗಿ ನಿಂತೇನಪ್ಪ. ಜಗತ್ತಿನ ಇತಿಹಾಸದ ರೂಪದಲ್ಲಿ ಅಂತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ಹುಟ್ಟಿಸುವಂತ ತಾಕತ್ತು ಜಗತ್ತಿನಲ್ಲಿ ಯಾವಾಗಲೂ ದೇಶಕ್ಕಿದ್ರೆ ಅದು ನನ್ನ ಪುಣ್ಯ ಮತ್ತು ಭಾರತಕ್ಕೆ ವಿವೇಕಾನಂದ. ವಿವೇಕಾನಂದ ಒಳಗಡೆ ಹೋಗ್ತಿರ್ಬೇಕಾದ್ರೆ ವಿದೇಶಿ ಪ್ರಜೆ ವಿವೇಕಾನಂದ ತೊಟ್ಟಂತ ಟೋಪಿ ಜೊತೆ ಕಾಲಲ್ಲಿ ಬೂಟ್ ಇತ್ತು, ಸರಿ ಕಾಣುವುದಿಲ್ಲ ನಿಮಗೆ, ಸ್ವಾಮೀಜಿ ನಿಮಗೆ ಸರಿ ಕಾಣುವುದಿಲ್ಲದಾಗ ವಿವೇಕಾನಂದ ಕೊಟ್ಟಂತ ಉತ್ತಿದೆಯಲ್ಲ ಅದನ್ನು ಒಳಗಡೆ ಹಾಕಬೇಕಾಗಿದೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಜಗತ್ತಿಗೆ ಮುಕ್ಕಟಪ್ರಾಯವಾಗಿ ನಿಲ್ಲುವಂತ ರಾಷ್ಟ್ರದಿಂದ ನಾವು ಬಂದಿದ್ವಿ, ಜಗತ್ತಿಗೆ ವಸುದೇವ ಕುಟುಂಬದ ಕೌಮೆ ಕೊಟ್ಟಂತ ರಾಷ್ಟ್ರದಿಂದ ನಾವು ಬಂದಿದ್ದೀವಿ, ಜಗತ್ತಿಗೆ ಸರ್ವೇ ಜನ ಸುಖಿನೋ ಅಂತ ಹೇಳಿದಂತ ರಾಷ್ಟ್ರದಿಂದ ನಾವು ಬಂದಿದ್ದೀವಿ, ಜಗತ್ತಿಗೆ ನನ್ನ ಕೊಟ್ಟಂತ ರಾಷ್ಟ್ರದಿಂದ ನಾವು ಬಂದಿದ್ದೀವಿ, ಜಗತ್ತಿಗೆ ಬದುಕುವ ಕಲೆ ಕೊಟ್ಟಂತ ರಾಷ್ಟ್ರದಿಂದ ನಾವು ಬಂದಿದ್ದೀವಿ. ಹಾಗಾಗಿ ನಮ್ಮ ದೇಶದ ಪ್ರತೀಕವಾದಂತಹ ಪೇಟವನ್ನು ತೊಟ್ಟಿದ್ದೀನಿ, ನಮ್ಮ ದೇಶದ ಸಂಸ್ಕೃತ ಪ್ರತೀಕವಾದಂತಹ ಅಂಗಿ ತೊಟ್ಟಿದ್ದೀನಿ, ನಮ್ಮ ದೇಶದ ಸಂಸ್ಕೃತ ಪ್ರತೀಕವಾದಂತಹ ದೋತ್ರ ತೊಟ್ಟಿದ್ದೀನಿ, ಯಾವ ಕೆಂಪು ಮುಖದ ಬ್ರಿಟಿಷರು ಉತ್ಪಾದನೆ ಮಾಡಿದಂತ ಬೂಟ್ಗಳಿಗೆ ಹಾಕೋಬೇಕು ಅಂತ ಹಾಕೊಂಡಿದ್ದೀನಿ. ನನ್ನ ಪ್ರಕಾರ ಬ್ರಿಟಿಷರ ಕಿಮ್ಮತ್ತು ನನ್ನ ಬೂಟಿನ ಸಮಾನ ವಿವೇಕಾನಂದ ಹೇಳ್ತಲ್ಲ, ಈ ಭಾರತ ಒಳಗೆ ಹಾಕಬೇಕಾಗಿರುತ್ತೆ. ಈ ಭಾರತ ಒಳಗೆ ಹಾಕೊಂಡಾಗ ಮಾತ್ರ ನಾವು ಕೂಡ ಏನಾದ್ರೂ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲ ಅಲೆಕ್ಸಾಂಡರ್ ದಿ ಗ್ರೇಟ್ ಓದಿದ್ದೀವಿ, ಇತಿಹಾಸದ ಅಲೆಕ್ಸಾಂಡರ್ ದಿ ಗ್ರೇಟ್. ಬಹುಶಃ ನಮ್ಮ ಇತಿಹಾಸ ತಜ್ಞರಿಗೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅವರೇ ಗ್ರೇಟ್ ಆಗಿದ್ರು. ಸೊಕ್ಕಿನಿಂದ ಅಲೆಕ್ಸಾಂಡರ್ ಈ ದೇಶದ ಮೇಲೆ ದಾಳಿ ಮಾಡಿ ಕೊಡ್ತಿರ್ಬೇಕಾದ್ರೆ ಅರಿಸ್ಟಾಟಲ್ ಏನಂತ ಅವ್ರ ಗುರು ಅರಿಸ್ಟಾಟಲ್ ಏನಂತ ಮಾತಿದೆ ಅಂತ ಮಾತಿದೆ ಇಲ್ಲ. ಭಾರತ ದೇವ ಮಂದಿರ ಕಣಪ್ಪ, ಭಾರತದ ಮೇಲೆ ದಾಳಿ ಮಾಡಿ ಹೋಗ್ತಿರ್ಬೇಕಾದ್ರೆ ಕೈ ಹಿಡ್ಕೊಂಡು ಹೋಗ್ಬಿಡು, ಕತ್ತಿ ಹಿಡ್ಕೊಂಡು ಹೋಗ್ಬೇಡ. ಯಾರ್ಯಾರ ಕತ್ತಿ ಹಿಡ್ಕೊಂಡು ಹೋಗಿದಲ್ಲ ಅವ್ರು ಕತ್ತರಿಸಿ ಹಾಕಿದಂತ ದೇಶ ಭಾರತ ಅಂತ ಹೇಳ್ಬಾರತ್ತೆ. ಕೇಳಿಲ್ಲ ಅಲೆಕ್ಸಾಂಡರ್ ಈ ದೇಶದ ಮೇಲೆ ದಾಳಿ ಮಾಡ್ತಾನೆ. ಜಗತ್ತನ್ನೇ ಗತ್ತಿನಿಂದ ಸೊಕ್ಕಿನಿಂದ ಬಂದಂತ ಅಲೆಕ್ಸಾಂಡರ್ನ ಇತಿಹಾಸದಲ್ಲಿ ಭಾರತ ಇರಲಿಲ್ಲ, ಭಾರತದ ತುಂಡು ಭೂಮಿ ಕೂಡ ಇಲ್ಲ. ಗಡಿಯಲ್ಲಿದ್ದಂತ ಅಶೋಕರ ರಾಜನನ್ನ ಗೆಲ್ಲಲಿಕ್ಕೆ ಆಗಲಿಲ್ಲ. ಅಶೋಕರ ರಾಜ ಸತ್ತೋಗ್ತಾನೆ. 10,000 ಸಂಖ್ಯೆ ಸೈನಿಕರನ್ನು ಪಡ್ಕೊಂಡು ಅವರಿಗೆ ಶಕ್ತಿ ತಂದು ಗಂಡ ಸತ್ತೋದ ನಂತರ ಖಡ್ಗವನ್ನು ತಾನೇ ಹಿಡ್ಕೊಂಡು ಕಚ್ಚಿಯನ್ನು ಪಡ್ಕೊಂಡು ಕೈಯಲ್ಲಿ ಖಡ್ಗ ಇಟ್ಕೊಂಡು 10,000 ಸಂಖ್ಯೆ ಸೈನಿಕರನ್ನು ಪಡ್ಕೊಂಡು 2 ಲಕ್ಷ ಸಂಖ್ಯೆ ಸೈನಿಕರೊಂದಿಗೆ ಈ ದೇಶದ ಮೇಲೆ ದಾಳಿ ಮಾಡಿಕೊಂಡಂತ ಅಲೆಕ್ಸಾಂಡರನ್ನು ಹೊರತುಪಡಿಸಿದಂತ ಜಗತ್ತಿನ ಒಂದೇ ಒಂದು ದೇಶ ಯಾವುದಂದ್ರೆ ಅದು ನನ್ನ ಪುಣ್ಯ ಭೂಮಿ ಭಾರತ. ರಾಣಿ ಕಪ್ಪ ಅದಕ್ಕೆ ಕಾರಣ. ಆ ಇತಿಹಾಸ ಓದಲಿಲ್ಲ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಒಬ್ಬೊಬ್ಬ ಯೋಧರು
ಈ ರಾಷ್ಟ್ರಕ್ಕಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡು ಹುತಾತ್ಮರಾಗಿದ್ದಾರೆ. ಇವತ್ತು ನಮಗೆ ಏನಾದ್ರೂ ಒಂದಿಷ್ಟು ಅನಿಸಿದ್ರೆ ರಾತ್ರಿ ಒಂದು 5 ನಿಮಿಷವನ್ನು ನಾವೇ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾನೇನ್ ಮಾಡಬೇಕು, ನಾನೇನ್ ಮಾಡಲಿಕ್ಕೆ ಸಾಧ್ಯ ಇದೆ ಪುಣ್ಯ ಭೂಮಿಗೆ ಈ ರಾಷ್ಟ್ರಕ್ಕೆ. कवि ಹೇಳ್ತಾರಲ್ಲ, आओ बच्चे तुम्हें दिखाए धरती हिंदुस्तान की, इस मिट्टी से तिलक करो ये धरती है बलिदान की ಅಂತ कवि अटल जी ಒಂದು ಕಡೆ ಹೇಳ್ತಾರೆ, ದೇಶದ ಪ್ರಧಾನಮಂತ್ರಿಗಳು, ಭಾರತ कोई भूमि का टुकड़ा नहीं है, ಭಾರತ ಭೂಮಿಯ ತುಕಡಿ ಅಲ್ಲ. ಕವಿ ಹೇಳುತ್ತೆ, ಭಾರತ कोई भूमि का टुकड़ा नहीं है, ಜಿಗ್ತಾ ಜಾಗ್ತಾ ರಾಷ್ಟ್ರ ಪುರುಷ ಜಗತ್ತಿನಲ್ಲಿ ಸಿಂಹದಂತೆ ಗರ್ಜಿಸುವಂತ ಒಂದೇ ಒಂದು ದೇಶ ಯಾವ್ದಂದ್ರೆ ಅದು ನನ್ನ ಭಾರತ ಅಂತ ಅದನ್ನು ಹೇಳ್ತಾರೆ. ಮುಂದೆ अटल जी ಹೇಳ್ತಾರಲ್ಲ, ये बंधन की भूमि है, अभिनंदन की भूमि है, ये अर्पण की भूमि है, तर्पण की भूमि है, इसकी नदी नदी हमारे गंगा, इसकी कंकर कंकर हमारे रिश्तेदार है. जिएंगे तो इस भारत के लिए और मरेंगे तो इस भारत के लिए, मरने के बाद भी गंगा जल में बहती हुई हमारे अस्थियों को कोई काम लगाकर सुनेगा तो एक ही आवाज आएगा कि भारत माता की जय, भारत माता की जय देवता. ಈ ಭಾರತವನ್ನು ನಾವೆಲ್ಲರೂ ಈ ಭಾರತವನ್ನ ಒಳಗಾಕೋಣ. ಜೊತೆಗೆ ತಮ್ಮೆಲ್ಲರಲ್ಲಿ ಒಂದೇ ಒಂದು ವಿನಂತಿ ಮಾಡ್ಕೊತೀವಿ, ಜುಲೈ 26ನೇ ತಾರೀಕು ಇಷ್ಟೆಲ್ಲ ಕೇಳಿದ ನಂತರವೂ ಜುಲೈ 26ನೇ ತಾರೀಕು ವಿನಂತಿ ಮಾಡ್ಕೊತೀವಿ, ದಯವಿಟ್ಟು ನಿಮ್ಮ ಮನೆಯಲ್ಲಿ ಒಂದು ದೀಪ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ? ಹುತಾತ್ಮ ವೀರರ ಸಲುವಾಗಿ ಒಂದು ದೀಪ. ಆ ದೀಪ ಜೊತೆಗೆ ಯಾವ್ದಾವುದಕ್ಕೂ ಸೆಲ್ಫಿ ತಗೋತೀವಿ, ಎಲ್ಲೆಲ್ಲೂ ರೀಲ್ಸ್ಗಳನ್ನು ಮಾಡ್ತೀವಿ. ರೀಲ್ಸ್ಗಳನ್ನು ಮಾಡಿ 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 ರಿಯಲ್ ಲೈಫ್ ಹಾಳಾಗ್ತಾ ಇದೆ. ಇನ್ನೂ ರೀಲ್ಸ್ ಮಾಡ್ತೀವಿ. ಅವತ್ತು ಏನಾದ್ರು ಒಂದು ಸೆಲ್ಫಿ ತೆಗೆದುಕೊಂಡು ಮನೆ ಎಲ್ಲ ಕುಟುಂಬ ಸದಸ್ಯರು, ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಅಜ್ಜ ಅಜ್ಜಿ ಎಲ್ಲರೂ ಸೇರ್ಕೊಂಡು ಒಂದು ಸೆಲ್ಫಿ ತೆಗೆದುಕೊಂಡು ಆ ಸೆಲ್ಫಿಯನ್ನ ಜುಲೈ 26ನೇ ತಾರೀಕು ನಮ್ಮ ಮನೆಯಲ್ಲಿ ಕಾರ್ಗಿಲ್ ವಿಜಯದ ಸಂಕಲ್ಪವಾಗಿ, ಜೊತೆಗೆ ನಮ್ಮ ಸಲುವಾಗಿ ದುಡಿದು ಮಾಡಿದು ಬಲಿಯಾದಂತ ಆ ಸೈನಿಕರ ಸಲುವಾಗಿ ಆ ವೀರರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡುತ್ತೇವೆ. ಒಂದು ನಂತರ ದೀಪವನ್ನ ಭಗವಂತನ ಮುಂದೆ ಹಚ್ಚಿ ನಾವು ಇಡೀ ಕುಟುಂಬ ಸದಸ್ಯರು ನಿಂತ್ಕೊಂಡು ಒಂದು ಸೆಲ್ಫಿ ತೆಗೆದುಕೊಂಡು ಅಂತೇಳಿ ನಿಮ್ಮ ಗುರುಗಳಿಗೆ ಆ ಫೋಟೋ ಕಳಿಸ್ಲಿಕ್ಕೆ ಸಾಧ್ಯ ಇದೆಯಾ? ದಯವಿಟ್ಟು ಕೆಲಸ ಆಗ್ಬೇಕು ಅಂತ ವಿನಂತಿ ಮಾಡ್ಕೋತೀನಿ. ಮತ್ತು ಆ ದೀಪ ಏನಿಸ್ತೀವಿ, ಆ ದೀಪದ ಜೊತೆಗೆ ನಮ್ಮಲ್ಲಿ ಶ್ರದ್ಧೆ ಬರಬೇಕಾಗಿದೆ, ಆ ನಂಬಿಕೆ ಬರಬೇಕಾಗಿದೆ. ಆ ನಂಬಿಕೆಯೊಂದಿಗೆ, ಆ ಶ್ರದ್ಧೆಯೊಂದಿಗೆ ನಮ್ಮ ಜೀವನವನ್ನು ಕಟ್ಕೊಂಡು ನಾವು ಕೂಡ ಅಪರೂಪದ ಸಾಧಕರಾಗೋಣ. ಇವಾಗ ಏನಾದರೂ ಈ ಕಥೆಗಳನ್ನು ಕೇಳಿದ ನಂತರ ಒಂದಿಷ್ಟು ರಕ್ತ ಬಿಸಿ ಆಗಿದ್ರೆ ಆ ಬಿಸಿಯಾದಂತ ರಕ್ತವನ್ನ ನಾವು ಸಾಧನೆ ಮಾಡೋರಿಗೂ ರಕ್ತವನ್ನ ಅದೇ ರೀತಿ ಬಿಸಿಯಾಗಿ ಇಟ್ಕೊಂಡು ಅಪರೂಪದ ಸಾಧನೆ ಮಾಡಿ. ಹೇಗೆ ಸಾಧನೆ ಮಾಡ್ತಿರೋ ಅದೆಲ್ಲವೂ ತಂದೆ ತಾಯಿಗಳ ಪಾದಕ್ಕೆ ಅರ್ಪಣೆ, ಅದೆಲ್ಲವೂ ನನಗೆ ಅಕ್ಷರದ ಭಿಕ್ಷೆ ಕೊಟ್ಟಂತ ಗುರುಗಳ ಪಾದಕ್ಕೆ ಅರ್ಪಣೆ ಅಂತ ಹೊರಟ್ಬಿಟ್ರೆ ಮಿತ್ರ ತಡೆಯೋ ತಾಕತ್ತೆ ಇಲ್ಲ. ಆಲ್ ಪವರ್ ಇಸ್ ವಿತಿನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎಲ್ಲ ಶಕ್ತಿ ನಿಮ್ಮೊಳಗಿದೆ, ಕಂಡುಕೊಳ್ಬೇಕಷ್ಟೇ. ದಯವಿಟ್ಟು ರಾತ್ರಿ 10 ನಿಮಿಷ ಕುತ್ಕೊಂಡು ನಾನೇನ್ ಮಾಡ್ಬೇಕಾಗಿದೆ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಗುರುಗಳು 1947 ಆಗಸ್ಟ್ 14 ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಗ್ತಿರ್ಬೇಕಾದ್ರೆ 21,50,000 ಜನ ಕ್ರಾಂತಿಕಾರಿಗಳನ್ನು ಕಳ್ಕೊಂಡಿದ್ದೀವಿ. 7 ವರ್ಷದ ಫತೇಹ್ ಸಿಂಗ್, 9 ವರ್ಷದ ಜೋರಾವರ್ ಸಿಂಗ್, 12 ವರ್ಷದ ಹರೀಶ್ ಕುಮಾರ್, 12 ವರ್ಷದ ಬಾಜಿ ರಾವತ್, 12 ವರ್ಷದ ಸುಕುಮಾರ್, 12 ವರ್ಷದ ಶಶಿಧರ್ ಕುಮಾರ್ ಕೆತ್ಕರ್, 12 ವರ್ಷದ ಧನ್ಸುಖ್ ಶಾ, 12 ವರ್ಷದ ಲಾಲ್ದಾಸ್, 13 ವರ್ಷದ ಹುಬ್ಬಳ್ಳಿ ನಾರಾಯಣ ಮಾದೇವಡಿ, 16 ವರ್ಷದ ಪ್ರತಾಪ್ ಸಿಂಗ್ ಸರಾಫ್, 18 ವರ್ಷದ ಕುದಿರಾಮ್ ಬೋಸ್, 19 ವರ್ಷದ ಹಜೂರ್ಪುರದ ರಾಜ ವೆಂಕಟಪ್ಪ ನಾಯಕ್, 19 ವರ್ಷದ ಅನಂತ್ ಕನೇರಿ, 21, 22, 23 ವರ್ಷದ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಅಶ್ಫಾಕ್ ಉಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್, ಜಯದೇವ್, ಜೈ ಗೋಪಾಲ್, ಭಗವತಿ ಚರಣ್ ವೋರಾ, 31 ವರ್ಷದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, 24 ವರ್ಷದ ಪ್ರೀತಿಲತಾ ವಡ್ಡೇದಾರ್ ಅಂತ ಅಪರೂಪದ ಕ್ರಾಂತಿಕಾರಿಗಳು ಬಲಿಯಾಗಿದ್ದು ನಮ್ಮ ಸಲುವಾಗಿ ನಾನೇನ್ ಮಾಡಬೇಕು ಪ್ರಶ್ನೆ ಹಾಕಿಬಿಟ್ರೆ ಇವತ್ತಿನ ಕಾರ್ಯಕ್ರಮ ಸಾಲ್ವ್ ಆಗುತ್ತೆ. ಮಾಡ್ಬೋದಾ? ನಾನೇನ್ ಮಾಡಬಹುದು ದೇಶದ ಸಲುವಾಗಿ? ಈ ಕೆಲಸ ಆಗ್ಬೋದಾ? ಮಾಡ್ತೀನಿ. ಏನೋ 15 ಪರವಾಗಿಲ್ಲ, ನಾನೇನೋ 15 ಪರವಾಗಿಲ್ಲ. ತಂದೆ ತಾಯಿಗಳಿಗೆ ಉತ್ತಮ ಮಗಳಾಗಿ, ತಂದೆ ತಾಯಿಗಳಿಗೆ ಉತ್ತಮ ಮಗನಾಗ್ಬಿಟ್ರೆ, ಸಮಾಜಕ್ಕೆ ಒಬ್ಬ ಯೋಗ್ಯ ನಾಗರಿಕನಾಗ್ಬಿಟ್ರೆ ಇದೇ ನಾನು ದೇಶಕ್ಕೆ ಕೊಡುವಂತ ದೊಡ್ಡ ಕೆಲಸ ಅಂತ ಹೇಳಿ ತಿಳ್ಕೊಂಡ್ಬಿಟ್ರೆ ಸಾಕು. ಕೆಲಸದಲ್ಲಿ ಭಾಗಿಯಾಗುವ ದೊಡ್ಡ ಅದನ್ನು ಕೊಟ್ಟಂತ ಸಮಯ ಹೆಚ್ಚು ಕಡಿಮೆ ತುಚ್ಛ ಕಂಡದಿಂದ ಸ್ವಾಭಿಮಾನದಿಂದ. ಇದರ ಖುಷಿ ಏನಂತಂದ್ರೆ ನನಗೆ ಕಲಿಸಿದಂತ ಗುರುಗಳು, ಅದರ ಪರಿಣಾಮ 1800 ಸ್ಕೂಲ್ ಕಾಲೇಜುಗಳು ತಿರುಗಾಡಿದ್ರು. ಏನೂ ಬೇಕಾಗಿಲ್ಲ,
ಕೊಟ್ಟು ಹೋಗೋದಿದೆ, ಬಿಟ್ಟು ಹೋಗೋದಿದೆ. ಹತ್ರ 18 ಲಕ್ಷ ವಿದ್ಯಾರ್ಥಿಗಳಿಗೆ ಭೇಟಿ ಆಗಿದ್ದೀವಿ. ಅದೆಷ್ಟೋ ಜನ ಮೇಜರ್ಗಳಿಗೆ ಭೇಟಿ ಆಗಿದ್ದೀವಿ, ಅದೆಷ್ಟೋ ಜನ ಕ್ಯಾಪ್ಟನ್ಗಳಿಗೆ ಭೇಟಿ ಆಗಿದ್ದೀವಿ. ಜೊತೆಗೆ ಚಕ್ರವರ್ತಿ ಸುಲಿಂಗರ ಕೇಳಿರ್ಬೋದು, ಅವರು 17-18 ವರ್ಷದ ಆತ್ಮೀಯ ಒಡನಾಟ. ಜೊತೆಗೆ ನಾವು ಫಿಲ್ಮ್ ಆಕ್ಟರ್ ಜಗ್ಗೇಶ್ವರ ಹೆಸರು ಕೇಳಿರ್ಬೋದು. ಫಿಲ್ಮ್ ಆಕ್ಟರ್ ಜಗ್ಗೇಶ್ವರ ಮನೆಗೆ ಹೆಂಗ್ ಒಡನಾಟಿದೆ ಅಂದ್ರೆ, ಆ ಮನೆಗಳಿಗೆ ಮನೆಯಲ್ಲಿ ನಾನೇ ಕಾಕು ಮಾಡ್ಕೊಂಡು ಕೂಡೋದು ಹೊರಟ. ಯಾಕೆ ಕಾರಣ ಅಂದ್ರೆ ದೇಶದ ಕೆಲಸ ಮಾಡಿದ್ದಾರೆ. ದಯವಿಟ್ಟು ತಾವು ಕೂಡ ದೇಶದ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ, ನಾವು ಯಾವತ್ತಾದ್ರೂ ನಮ್ಮ ಗುರುಗಳಿಗೆ ಜೈ ಕಾರ್ಯಕ್ರಮ, ನಮ್ಮ ಗುರುಗಳು ಚೆನ್ನಾಗಿ ಯಾವತ್ತಾದ್ರೂ 1 ನಿಮಿಷ ಅವಕಾಶ ಸಿಕ್ಕಾಗ ಕೇಳ್ಕೊಂಡಿದೀವ, ಕೈ ಮುಗಿದು ಕೇಳ್ಕೊಂಡಿದೀವ. ಸರ್ಕಾರ ಸಂಬಳ ಕೊಡ್ಬೋದು, ಆದ್ರೆ ತಮ್ಮೆಲ್ಲರೂ ನಮ್ಮ ರತ್ನಗಳನ್ನಾಗಿ ನಿರ್ಮಾಣ ಮಾಡಿ, ಶಿಲ್ಪಿಗಳನ್ನಾಗಿ ಮಾಡಿ, ಶಿಲ್ಪಗಳನ್ನು ತಯಾರು ಮಾಡಿ ದೇಶಕ್ಕೆ ಮತ್ತು ಸಮಾಜಕ್ಕೆ ಅರ್ಪಣೆ ಮಾಡುವಂತ ಬಹುದೊಡ್ಡ ಕಾಯಕ. ಅವ್ರು ಬದುಕು ಚೆನ್ನಾಗಿ ಕೆಲವೊಂದು ಹೆಣ್ಣು ಮಕ್ಕಳು ಇರುತ್ತಿದ್ದಾರೆ. ಸ್ವತಃ ಅವರಿಗೆ ಮತ್ತಷ್ಟು ನಮ್ಮಂತ ತರುಣರು ತಯಾರು ಮಾಡುವಂತ ಶಕ್ತಿ ತಾಯಿ ಭಾರತೀಯರು ಕೊಡುವಂತ ಇವತ್ತು ತಾಯಿ ಭಾರತೀಯ ಜೈ ಕಾರ್ಯಕ್ರಮ. ನಾವೆಲ್ಲರೂ ನೇಕಾರ್ ಮಾಡಿದ್ವಿ, ಬಟ್ಟೆ ನೇರ್ಕೊಂಡಂತ ನೇಕಾರಿಗೆ ಯಾವತ್ತಾದ್ರು ಜೈ ಕಾರ್ಯಕ್ರಮ. ನೇಕಾರ ಬದುಕು ಚೆನ್ನಾಗಿದೆ ಅಂತೇಳಿ ಯಾವತ್ತದು ದಿನನಿತ್ಯ ಅನ್ನ ಕೊಡುವಂತ ರೈತರ ಬದುಕು ಚೆನ್ನಾಗಿದೆ, ಉತ್ತಮವಾದ ಮಳೆ ಬರಬೇಕು, ಉತ್ತಮವಾದ ಬೆಳೆ ಸಿಗಬೇಕು, ನಮ್ಮ ರೈತರ ಬದುಕನ್ನು ಚೆನ್ನಾಗಿ ಮಾಡೋದಕ್ಕೆ ಯಾವತ್ತಾದ್ರೂ ಅವಕಾಶ ಸಿಕ್ಕಾಗ ಕೇಳ್ಕೊಂಡಿದೀವ. ಇದೆಲ್ಲದರ ಜೊತೆಗೆ ದಿನನಿತ್ಯ ನನಗೆ ಕಾಲೇಜ್ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಂತ ನನ್ನ ತಂದೆ ತಾಯಿಗಳ ಬದುಕು ಚೆನ್ನಾಗಿ ಯಾವತ್ತಾದ್ರೂ ಕೇಳ್ಕೊಂಡಿದೀವ. ಯಾವತ್ತಾದ್ರು ನನ್ನ ತಂದೆ ತಾಯಿಗಳು ಉತ್ತಮವಾದ ಆರೋಗ್ಯ ಕೊಡೋಕೆ ಭಗವಂತನಿಗೆ ಯಾವತ್ತಾದ್ರೂ ಕೇಳ್ಕೊಂಡಿದೀವ. ಎಲ್ಲರೂ ವಿಷಯ ಒಂದ್ಸರಿ ಗಟ್ಟಿದ ಕಾರಣ. ಜೊತೆಗೆ ನನ್ನ ಸೈನಿಕರಿಗೆ ವೈರಿಗಳ ರೋಗಗಳನ್ನು ಚೆಂಡುವಂತ ತಾಕತ್ತನ್ನ ತಾಯಿ ಭಾರತಿ ದಿನನಿತ್ಯ ನನ್ನ ಸೈನಿಕರಿಗೆ ಕೊಡುವಂತೇಳಿ ಒಂದ್ಸರಿ ಗಟ್ಟಿ ಧ್ವನಿಯಲ್ಲಿ 2 ಕೈಗಳ ಮೇಲೆತ್ತಿ ಉಚ್ಚ ಕಂಠದಿಂದ ಸ್ವಾಭಿಮಾನದಿಂದ ಜೈಕಾರಣ ಹಾಕೋಣ. ಎಲ್ಲದರಲ್ಲಿ ತಾಯಿ ಕಂಡಿದ್ದೀವಿ, ಪ್ರತಿ ಹಂತದಲ್ಲಿ ತಾಯಿ ಕಂಡಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ತಾಯಿಗೆ ನೀವೇ ಭಾರತ ಮಾತೆ, ಆ ತಾಯಿ ಭಾರತ ಮಾತೆಗೆ ಜೈಕಾರಣ. ಕವಿ ಬೆಂಕಿಯವರು ಹೇಳಿದಂತೆ, ಕವಿ ಬೆಂಕಿಯವರು ಹೇಳ್ತಾರೆ, ಸುಜಲಾಂ ಸುಫಲಾಂ ಮಾತರಂ ಸಸ್ಯ ಶ್ಯಾಮಲಾಂ ಮಾತರಂ. ಅದನ್ನು ಪ್ರತಿ ಹಂತದಲ್ಲೂ ತಾಯಿ ಕಂಡಿದ್ದಾರೆ. ಮುಂದೊಂದು ತಾಯಿ ಹೇಳ್ತಾರೆ, ತಾಯಿ ಭಾರತಿಗೆ ಇನ್ನೂ ಅವರೇ ಅಲ್ಲ, ತುಮಿ ಅವಲಾಕಿ ಬೇಕಮ್ಮ. ಅದು ಹೇಳ್ತಲ್ಲ ಕವಿ ಬೆಂಕಿಯವರು, ತುಮಿ ಅವಲಾಕಿ ಬೇಕಮ್ಮ. ಕೋಟಿ ಕೋಟಿ ಕಂಠ ಕಲಕಲ ನಾದಕರಾಲೆ, ಕೋಟಿ ಕೋಟಿ ಭುಜರಿತ ಕರಕರವಾಲೆ. ತಾಯಿಯನ್ನು ಹೆಂಗೆ ಮಾಡ್ತಾರೆ, ತುಮಿ ದುರ್ಗಾ ದಶಪುರ ಹರಣದಾಗಿನಿ. ಕೊನೆ ಒಂದು ಸಾಲ ಹೇಳ್ತಾರೆ, ಭರಣಿ ಧರಣಿ ಮಾತ್ರ. ಭರಣಿಯು ಮತ್ತು ಧರಣಿಯು ತಾಯಿಯನ್ನು ಕಂಡಂತ ಒಂದೇ ಒಂದು ದೇಶ ಭಾರತ. ಇವತ್ತು ಆ ತಾಯಿಗೆ ನಾವೆಲ್ಲರೂ ಸೇರಿ ಗಟ್ಟಿಗಳಿಗೆ ಜೈಕಾರ ಹಾಕಬೇಕು. 2 ಕೈಗಳನ್ನು ಮೇಲು ಮಾಡಿ ಮುಷ್ಟಿ ಕಟ್ಟಿ ಜೈಕಾರ ಹಾಕೋಣ. ಇಷ್ಟೆಲ್ಲ ಕೇಳಿದ ನಂತರ ಸಹ ನನಗೆ ಜೈಕಾರ ಹಾಕ್ಲಿಕ್ಕೆ ಅನ್ಸೋದಿಲ್ಲ ಅಂದ್ರೆ ತಪ್ಪೇ ಇಲ್ಲ, ಯಾರಿಗೂ ಹೋಗ್ತಾ ಇಲ್ಲ. ಯಾಕಂದ್ರೆ ತಾಯಿ ಭಾರತೀಯ ಜೈಕಾರ ಹಾಕ್ತಿರ್ಬೇಕಾದ್ರೆ ಒಂದು ಖುಷಿ ಸಿಗುತ್ತೆ, ಮಜಾ ಸಿಗುತ್ತೆ. ಆ ಮಜಾ ಮತ್ತೆ ಹೋಗಿ ಸಿಗ್ಲಿಕ್ಕೆ ಸಾಧ್ಯ, ಆ ತಾಕತ್ತು ಅಲ್ಲಿ ಸಿಗುತ್ತೆ. ಹಾಗಾಗಿ ಒಂದ್ಸರಿ ಗಟ್ಟಿದ್ರೆ ಜೈಕಾರ 2 ಕೈಗಳ ಮೇಲೆ ಮಾಡಿ. ಮಾತಾ ಕಿ ಮಾತಾ ಕಿ ಒಂದೇ ಒಂದೇ ವೀರ ಯೋಧರಿಗೆ ವೀರ ಯೋಧರಿಗೆ. ತಮ್ಮೆಲ್ಲರನ್ನ ನೋಡುವಂತ ಸೌಭಾಗ್ಯ ಒದಗಿಸಿಕೊಟ್ಟಂತ ಕಾಲೇಜಿನ ಪ್ರಾಚಾರ್ಯರಿಗೂ ಉಪನ್ಯಾಸಕರಿಗೂ ಶ್ರದ್ಧಾಪೂರ್ವಕವಾದ ಧನ್ಯವಾದ ಸಲ್ಲಿಸಿ ನಾನು ಮಾಹಿತಿ. ಜೈ ವಂದೇ ಮಾತರಂ.